ಹಲೋ ಅಂಡ್ ವೆಲ್ಕಮ್ ಟು ಎಚ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯನ್ನ ಪ್ರಾರಂಭ ಮಾಡೋಣ. ಮೊದಲನೇ ಸುದ್ದಿ ಹೇಳುತ್ತೆ, ಪುಂಡಾಟಿಕೆ ತಡೆಗೆ ಸುಗ್ರೀವಾಜ್ಞೆ ಜಾರಿ, ರಾಜ್ಯಪಾಲರ ಅಂಕಿತ ಆದೇಶ ಪ್ರಕಟ ಅಂತೇಳಿ. ನೋಡಿ, ಯಾವಾಗಿಂದ ನಮ್ಮ ದೇಶದಲ್ಲಿ ಕೊರೋನಾ ವೈರಸ್ ವ್ಯಾಪಿಸಕ್ಕೆ ಸ್ಟಾರ್ಟ್ ಆಯ್ತು ಅವಾಗಿಂದನೂ ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಂಡ್ ನಮ್ಮ ಇಡೀ ಭಾರತ ದೇಶದಲ್ಲಿ ಕೊರೋನಾ ವಾರಿಯರ್ಸ್ ವಿರುದ್ಧ ಹಲ್ಲೆ ಮಾಡುವಂತಹ ಪ್ರಕರಣಗಳು ಸಾಕಷ್ಟು ವರದಿಯಾಗಕ್ಕೆ ಸ್ಟಾರ್ಟ್ ಆಯ್ತು. ಸೊ ಈ ಕೊರೋನಾ ವಾರಿಯರ್ಸ್ ಅಂದ್ರೆ ಯಾರು, ಅವರ ಮೇಲೆ ಯಾವೆಲ್ಲ ರೀತಿಯಿಂದ ಹಲ್ಲೆಗಳು ಉಂಟಾಗ್ತಾ ಇದೆ, ಜೊತೆಗೆ ನಮ್ಮ ಸರ್ಕಾರ ಅದನ್ನ ನಿಯಂತ್ರಿಸಲು ಯಾವ ಒಂದು ಕ್ರಮವನ್ನ ಕೈಗೊಂಡಿದೆ ಅಂತ ಇವತ್ತಿನ ಒಂದು ಸುದ್ದಿಯಲ್ಲಿ ತಿಳ್ಕೊಳ್ತಾ ಹೋಗೋಣ. ಸೊ ಮೊದಲನೇದಾಗಿ ನಮ್ಮ ಕೊರೋನಾ ವಾರಿಯರ್ಸ್ ಯಾರು ಅಂತ ತಿಳ್ಕೊಳ್ಳೋಣ. ಬಹಳಷ್ಟು ಜನ ವಾರಿಯರ್ಸ್ ಅಂತಕ್ಕಂತಹ ಶಬ್ದ ಅಂದ್ರೆ ಹೋರಾಟಗಾರರು ಅನ್ನುವಂತಹ ಶಬ್ದವನ್ನು ನೋಡ್ಬಿಟ್ಟು ಇದು ಕೇವಲ ಪೊಲೀಸರು ಮಾತ್ರ ಅಂತ ತಿಳ್ಕೊಂಡಿರ್ತಾರೆ. ಬಟ್ ಖಂಡಿತ ಅಲ್ಲ. ಕೊರೋನಾ ವಾರಿಯರ್ಸ್ ಅಲ್ಲಿ 3 ಭಾಗಗಳನ್ನಾಗಿ ನಾವು ವಿಂಗಡಣೆ ಮಾಡಬಹುದು. ಅಂದ್ರೆ ಕೊರೋನಾ ವಿರುದ್ಧ ಹೋರಾಡುವಂತಹ ಸಿಬ್ಬಂದಿ, ಮೊದಲನೇದಾಗಿ ನಮ್ಮ ವೈದ್ಯಕೀಯ ಸಿಬ್ಬಂದಿಗಳು ಅಂದ್ರೆ ನಮ್ಮ ಡಾಕ್ಟರ್ಸ್ ಏನಿದ್ದಾರೆ, ನರ್ಸ್ ಏನಿದ್ದಾರೆ, ಜೊತೆಗೆ ಅವರ ಸಹಾಯಕರು, ಇವರನ್ನ ಒಗ್ಗೂಡಿಸ್ಬಿಟ್ಟು ವೈದ್ಯಕೀಯ ಸಿಬ್ಬಂದಿಗಳು ಮೊದಲನೇ ಒಂದು ಕ್ಯಾಟಗರಿಯಲ್ಲಿ ಬರ್ತಾರೆ. ಅವ್ರನ್ನ ಹೊರತುಪಡಿಸಿ ನಮ್ಮ ಪೊಲೀಸರು ಮತ್ತು ಇನ್ನಿತರ ರಕ್ಷಣಾ ಪಡೆಗಳು ಎರಡನೇ ಒಂದು ಗುಂಪಿನಲ್ಲಿ ಬರುತ್ತೆ. ಅಂಡ್ ಮೂರನೇ ಗುಂಪಿನಲ್ಲಿ ಇವರ ಜೊತೆಗೆ ಹೆಗಲು ಕೊಟ್ಬಿಟ್ಟು ಹೋರಾಟ ಮಾಡ್ತಿರ್ತಕ್ಕಂತಹ ಪೌರ ಕಾರ್ಮಿಕರು. ಯಾಕಪ್ಪ ಅಂದ್ರೆ ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮ್ಮ ನಗರಗಳ ಮತ್ತು ಗ್ರಾಮಗಳ ನೈರ್ಮಲ್ಯ ಬಹಳ ಮುಖ್ಯವಾಗಿರುತ್ತೆ. ಸೊ ಇಂತಹ ಸಂದರ್ಭದಲ್ಲೂ ಕೂಡ ನಮ್ಮ ನಗರಗಳ ಒಂದು ಶುಚಿತ್ವವನ್ನ ಕಾಪಾಡಕ್ಕೆ ಸಹಾಯ ಮಾಡ್ತಿರ್ತಕ್ಕಂತಹ ಪೌರ ಕಾರ್ಮಿಕರು ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತಾರೆ. ಸೊ ಕೊರೋನಾ ವಾರಿಯರ್ಸ್ ಅಂತ ಹೇಳಿದ್ರೆ ನಮ್ಮ ವೈದ್ಯಕೀಯ ಸಿಬ್ಬಂದಿಗಳು, ನಮ್ಮ ಪೊಲೀಸರು, ಜೊತೆಗೆ ನಮ್ಮ ಪೌರ ಕಾರ್ಮಿಕರು 3 ಜನ ಕೂಡ ಬರ್ತಾರೆ. ಅದರಲ್ಲೂ ಮೊದಲನ 2 ಕ್ಯಾಟಗರಿ ಏನಿದ್ದಾರೆ ಅವರಿಬ್ಬರ ಮೇಲೆ ಬಹಳಷ್ಟು ಹಲ್ಲೆಗಳಾಗುವಂತಹ ಪ್ರಕರಣಗಳು ಕಂಡು ಬರ್ತಾ ಇತ್ತು. ಇದನ್ನ ಬಹಳ ತೀವ್ರವಾಗಿ ದೇಶಾದ್ಯಂತ ಖಂಡಿಸಲಾಗ್ತಾ ಇದೆ. ಕೆಲವರು ಅನಕ್ಷರಸ್ಥರು, ಕೆಲವರು ಅನಾಗರಿಕರು ಇಂತಹ ಸಂದರ್ಭದಲ್ಲೂ ಕೂಡ ಅವರ ಜೀವವನ್ನು ಉಳಿಸಿದಕ್ಕೆ ತಮ್ಮ ಜೀವನವನ್ನೇ ಪಣವಾಗಿಟ್ಕೊಂಡು ಹೋರಾಟ ಮಾಡ್ತಿರುವಂತಹ ಈ ಕೊರೋನಾ ವಾರಿಯರ್ಸ್ ವಿರುದ್ಧ ಹಲ್ಲೆ ಮಾಡ್ತಿದ್ದಾರೆ. ಇದಕ್ಕೆ ತಡೆ ಒಡ್ಲೇಬೇಕಾಗಿತ್ತು. ಯಾಕಪ್ಪ ಅಂದ್ರೆ ಎಲ್ಲಿವರೆಗೂ ಕೊರೋನಾ ವಾರಿಯರ್ಸ್ ಸುರಕ್ಷಿತವಾಗಿರಲ್ಲ ಅಲ್ಲಿವರೆಗೂ ನಮ್ಮ ದೇಶದಿಂದ ಸಂಪೂರ್ಣವಾಗಿ ಕೊರೋನಾ ಅಂತಕ್ಕಂತಹ ಮಹಾಮಾರಿಯನ್ನ ಒದ್ದೋಡಿಸಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಒಂದು ಸಮಯೋಚಿತ ನಿರ್ಧಾರವನ್ನ ನಮ್ಮ ರಾಜ್ಯ ಸರ್ಕಾರ ಕೈಗೊಂಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸುಗ್ರೀವಾಜ್ಞೆಯನ್ನ ಅವರು ಜಾರಿಗೆ ತಂದಿದ್ದಾರೆ. ಸುಗ್ರೀವಾಜ್ಞೆ ಅಂದ್ರೆ ನೀವೆಲ್ಲರೂ ಕೂಡ ಭಾರತೀಯ ಸಂವಿಧಾನ ಅಥವಾ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓದ್ಬೇಕಾದ್ರೆ ಓದಿರ್ತೀರಾ. ಅದನ್ನ ನಾವು ಇಂಗ್ಲಿಷ್ ಅಲ್ಲಿ ಆರ್ಡಿನೆನ್ಸ್ ಅಂತ ಕರಿತೀವಿ. ನಾನು ಕೂಡ ಸಾಕಷ್ಟು ಬಾರಿ ಇದರ ಕುರಿತಾಗಿ ಚರ್ಚೆ ಮಾಡಿದ್ದೇನೆ. ಯಾವಾಗ ನಮ್ಮ ಸದನ ಅಧಿವೇಶನದಲ್ಲಿ ಇರೋದಿಲ್ಲ, ಸೆಷನ್ ನಡೀತಾ ಇರಲ್ಲ, ನಮ್ಮ ಅಸೆಂಬ್ಲಿ ಸೆಷನ್ ನಡೀತಾ ಇರಲ್ಲ, ಅಂತ ಸಮಯದಲ್ಲಿ ತುರ್ತಾಗಿ ಯಾವುದಾದ್ರೂ ಕಾಯ್ದೆಯನ್ನ ಜಾರಿಗೆ ತರಬೇಕು ಅಂತ ಹೇಳಿದ್ರೆ ಅದಕ್ಕೆ ಸುಗ್ರೀವಾಜ್ಞೆ ಮಾರ್ಗವನ್ನ ಬಳಸಲಾಗುತ್ತೆ ಅಥವಾ ಆರ್ಡಿನೆನ್ಸ್ ರೂಟ್ ಅಂತ ಕರಿತೀವಿ. ಸೊ ಆರ್ಡಿನೆನ್ಸ್ ರೂಟ್ಗೆ ರಾಜ್ಯಪಾಲರ ಅಂಕಿತ ಕೂಡ ಸಿಕ್ಕಿದೆ. ಸೊ ಹಾಗಾಗಿ ಇದು ಅಸ್ತಿತ್ವಕ್ಕೆ ಬಂದಿದೆ. ಸೊ ಏನಪ್ಪಾ ಇದು ಅಂತ ಹೇಳಿದ್ರೆ ನಿಮಗೆ ಕಾಣಿಸ್ತಾ ಇದೆ, ಸಾಂಕ್ರಾಮಿಕ ರೋಗಗಳ ಅಧ್ಯಾದೇಶ 2020 ಅನ್ನೋದು ಈ ಒಂದು ಆರ್ಡಿನೆನ್ಸ್ ಅಥವಾ ಸುಗ್ರೀವಾಜ್ಞೆಯ ಒಂದು ಟೈಟಲ್. ಇದರಲ್ಲಿ ಏನು ನಮ್ಮ ವೈದ್ಯಕೀಯ ಸಿಬ್ಬಂದಿಗಳು ಮತ್ತು ಪೊಲೀಸರ ಮೇಲೆ ಹಲ್ಲೆ ಪ್ರಕರಣಗಳಾಗ್ತಾ ಇತ್ತು, ಅದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಒಂದಷ್ಟು ಏನು ಸ್ಟ್ರಿಕ್ಟ್ ಮಾಡಿದ್ದಾರೆ. ಕೆಲವೊಂದಷ್ಟು ರೂಲ್ಸ್ಗೆ ತಿದ್ದುಪಡಿ ತಂದ್ಬಿಟ್ಟು ಸ್ಟ್ರಿಕ್ಟ್ ಮಾಡಿದ್ದಾರೆ. ನಿಮಗೆ ಕಾಣಿಸ್ತಾ ಇದೆ, ಒಂದ್ ವೇಳೆ ಇಂತಹ ಸಾಂಕ್ರಾಮಿಕ ರೋಗದ ಸಂದರ್ಭದಲ್ಲಿ ನಮ್ಮ ಸರ್ಕಾರಿ ಏನು ಕಾರ್ಮಿಕರಿರ್ತಾರೆ, ಸರ್ಕಾರಿ ಉದ್ಯೋಗಿಗಳಿರ್ತಾರೆ, ಅವರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಅಂತ ಹೇಳಿದ್ರೆ ನಿಮಗೆ ಕಾಣಿಸ್ತಿರೋ ರೀತಿ 3 ತಿಂಗಳಿಂದ ಸುಮಾರು 3 ವರ್ಷಗಳವರೆಗೂ ಕೂಡ ಜೈಲು ಶಿಕ್ಷೆಯನ್ನು ವಿಧಿಸಬಹುದಾಗುತ್ತೆ. ಜೊತೆಗೆ 50,000 ರೂಪಾಯಿವರೆಗೂ ಕೂಡ ದಂಡವನ್ನ ವಿಧಿಸಬಹುದು. ಅದೇ ರೀತಿ ಕೆಳಗಡೆ ನೋಡ್ತಾ ಇದ್ದೀರಾ, ಆ ಒಂದು ಅಪರಾಧಕ್ಕೆ ಪ್ರಚೋದನೆ ಯಾರಾದ್ರೂ ಕೊಟ್ಟರು ಅಂತ ಹೇಳಿದ್ರೆ ಅವರ ಮೇಲೂ ಕೂಡ 2 ವರ್ಷಗಳ ಕಾಲ ಸಜೆ ಅಥವಾ 10,000 ರೂಪಾಯಿ ದಂಡವನ್ನ ವಿಧಿಸುವಂತಹ ಒಂದು ಕ್ಲಾಸ್ ಇದೆ. ಯಾವಾಗ ನಮ್ಮ ನಿಯಮಾವಳಿಗಳು ಕಠೋರವಾಗ್ತವೆ, ಕಠಿಣ ನಿಯಮಾವಳಿಗಳನ್ನ ನಾವು ಜಾರಿಗೆ ತರ್ತೀವಿ, ಇಂತಹ ಪುಂಡಾಟಿಕೆ ನಿಲ್ಲುತ್ತೆ. ಏನು ನಮ್ಮ ಬೆಂಗಳೂರಿನ ಪಾದರಾಯನಪುರದಲ್ಲಿ ಒಂದು ಪುಂಡಾಟಿಕೆ ನಡೆದಿದ್ದು, ಪೊಲೀಸರ ಮೇಲೆ ಮತ್ತೆ ವೈದ್ಯಕೀಯ ಸಿಬ್ಬಂದಿಗಳ ಮೇಲೆ ಹಲ್ಲೆ ನಡೆಯುವಂತಹ ಒಂದು ಪ್ರಸಂಗ ನಡೆದಿದ್ದು, ಅಂತಹ ಪ್ರಸಂಗಗಳು ಇನ್ ಮುಂದೆ ರಿಪೀಟ್ ಆಗಬಾರದು ಅನ್ನೋ ದೃಷ್ಟಿಯಿಂದ ಇದನ್ನು ಜಾರಿಗೆ ತರಲಾಗಿದೆ. ಕೇವಲ ಪಾದರಾಯನಪುರ ಮಾತ್ರವಲ್ಲ, ನಮ್ಮ ರಾಜ್ಯದಲ್ಲೂ ಕೂಡ ಹಲವಾರು ಭಾಗಗಳಲ್ಲಿ ಇಂತಹ ಒಂದು ಅತಿರೇಕದ ವರ್ತನೆ ನಡೀತಾ ಇತ್ತು. ಹಾಗಾಗಿ ಸರ್ಕಾರ ಇಂತಹ ಸುಗ್ರೀವಾಜ್ಞೆಯನ್ನ ಒಂದು ಕಠಿಣವಾದ ಕ್ರಮವನ್ನ ತಂದಿರೋದು ಬಹಳ ಸಮಯೋಚಿತ. ಅಂಡ್ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಕೂಡ ಇದು ಬಹಳ ಹೆಲ್ಪ್ ಆಗುತ್ತೆ. ಅಂಡ್ ನಾವು ಏನು ವಿವರಣಾತ್ಮಕ ಆನ್ಸರ್ ಗಳನ್ನ ಬರಿತೀವಿ, ಡಿಸ್ಕ್ರಿಪ್ಟಿವ್ ಆನ್ಸರ್ಸ್, ಅಲ್ಲೂ ಕೂಡ ನಾವು ಇಂತಹ ಕೆಲವೊಂದಿಷ್ಟು ಸರ್ಕಾರದ ಕಾಯ್ದೆಗಳನ್ನ ನಾವು ಇನ್ಕ್ಲೂಡ್ ಮಾಡ್ಕೊಂಡು ಬರೆದಾಗ ನಮ್ಮ ಉತ್ತರದ ಮೌಲ್ಯ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದು ಕೂಡ ಬಹಳ ಉತ್ತಮವಾದಂತಹ ಒಂದು ಸಂಗತಿ. ಅಂಡ್ ಇಲ್ಲಿ ನೋಡ್ತಾ ಇದ್ದೀರಾ, ಕೇಂದ್ರದಿಂದಲೂ ಕೂಡ ಕಠಿಣ ಕ್ರಮ. ಯಾವ ರೀತಿ ನಮ್ಮ ಕೇಂದ್ರ ಸರ್ಕಾರ ಇದೇ ಒಂದು ತೊಂದರೆಗೆ ಯಾವ ರೀತಿ ಅವರು ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅಂತ ಮುಂದಿನ ಆರ್ಟಿಕಲ್ ನಾವು ನೋಡೋಣ. ಅದು ಕೂಡ ದ ಹಿಂದೂ ದಿನಪತ್ರಿಕೆಯಲ್ಲಿ ಬಂದಿರತಕ್ಕಂತಹ ಒಂದು ಆರ್ಟಿಕಲ್. ಸೊ ಸುದ್ದಿ ನೋಡ್ತಾ ಇದ್ದೀರಾ, ಅಟ್ಯಾಕ್ಸ್ ಆನ್ ಹೆಲ್ತ್ ವರ್ಕರ್ಸ್ ಟು ಅಟ್ರಾಕ್ಟ್ ಅಪ್ ಟು 7 years in prison.
ಸೊ ಇದು ನಮ್ಮ ಕೇಂದ್ರ ಸರ್ಕಾರ ಜಾರಿಗೆ ತಂದಿರತಕ್ಕಂತಹ ಒಂದು ಸುಗ್ರೀವಾಜ್ಞೆ. ಇದನ್ನ ಜಾರಿಗೆ ತರಲಾಗ್ತಾ ಇದೆ. ನಮ್ಮ ಕೇಂದ್ರ ಸಂಪುಟ ನಿನ್ನೆಯಷ್ಟೇ ಇದಕ್ಕೆ ಅಸ್ತು ಅಂತ ಹೇಳಿದೆ. ಸೊ ಇನ್ ಮುಂದೆ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಸುಗ್ರೀವಾಜ್ಞೆಯನ್ನ ತಯಾರು ಮಾಡಿಬಿಟ್ಟು ರಾಷ್ಟ್ರಪತಿಗಳಿಗೆ ಕಳಿಸ್ಕೊಡಲಾಗುತ್ತೆ. ರಾಷ್ಟ್ರಪತಿಯವರ ಒಂದು ಅಂಕಿತ ಬಿದ್ದ ಮೇಲೆ ಈ ಒಂದು ಇದು ಕಾಯ್ದೆಯಾಗಿ ಮಾರ್ಪಾಡಾಗುತ್ತೆ. ಸೊ ಇದು ಯಾವ ರೀತಿ ನಡೀತಿದೆ ಅಂತ ನೀವು ನೋಡ್ತಾ ಇದ್ದೀರಾ. 1897ನೇ ಇಸ್ವಿಯಲ್ಲಿನೇ ಭಾರತದಲ್ಲಿ ಪ್ಯಾಂಡಮಿಕ್ ಆಕ್ಟ್, ಇಲ್ಲಿ ಕಾಣಿಸ್ತದೆ ನಿಮಗೆ, ಎಪಿಡೆಮಿಕ್ ಡಿಸೀಸಸ್ ಆಕ್ಟ್ ಅಂತಕ್ಕಂತಹ ಒಂದು ಕಾಯ್ದೆಯನ್ನ ಜಾರಿಗೆ ತರಲಾಗಿತ್ತು. ಬ್ರಿಟಿಷರ ಆಡಳಿತದ ಸಮಯದಲ್ಲೇ ಈ ಎಪಿಡೆಮಿಕ್ ಡಿಸೀಸಸ್ ಆಕ್ಟ್ ಅಥವಾ ಕನ್ನಡದಲ್ಲಿ ಸಾಂಕ್ರಾಮಿಕ ರೋಗಗಳ ಕಾಯ್ದೆ 1897 ಅಂತಕ್ಕಂತಹ ಒಂದು ಕಾಯ್ದೆಯನ್ನ ಜಾರಿಗೆ ತರಲಾಗಿತ್ತು. ಇದಕ್ಕೆ ಹಲವಾರು ಬಾರಿ ತಿದ್ದುಪಡಿಯನ್ನ ನಾವು ಮಾಡ್ತಾ ಬಂದಿದ್ದೇವೆ. ಬಿಕಾಸ್ ಇದು 100 ವರ್ಷಕ್ಕಿಂತ ಜಾಸ್ತಿ ಟೈಮ್ ಆಗಿ ಹೋಗ್ಬಿಟ್ಟಿದೆ, 100-120 ವರ್ಷಗಳಾಗಿದ್ದಾವೆ. ಹಾಗಾಗಿ ತಿದ್ದುಪಡಿಯನ್ನ ಮಾಡ್ತಾನೆ ಬಂದಿದ್ವಿ. ಈ ಬಾರಿ ಕೂಡ ನಾವು ಮತ್ತೊಂದು ತಿದ್ದುಪಡಿಯನ್ನ ಮಾಡಿದ್ದೇವೆ. ಸೊ ಈ ಬಾರಿ ನಮ್ಮ ಸಂಸತ್ತು ಅಧಿವೇಶನದಲ್ಲಿ ಇಲ್ಲದೇ ಇರೋ ಕಾರಣದಿಂದ ತಿದ್ದುಪಡಿ ಮಾಡಲಿಕ್ಕೆ ನಾವು ಸುಗ್ರೀವಾಜ್ಞೆ ರೂಟ್ ಅನ್ನ ನಮ್ಮ ಕೇಂದ್ರ ಸರ್ಕಾರ ಹುಡ್ಕೊಂಡಿದೆ. ಸೊ ಸುಗ್ರೀವಾಜ್ಞೆ ಹೊರಡಿಸ್ತೀವಿ ಅಂತ ಕೂಡ ಅವರು ಹೇಳಿದ್ದಾರೆ. ಇದಕ್ಕೆ ನಮ್ಮ ರಾಷ್ಟ್ರಪತಿಯವರ ಅಂಕಿತ ಸಿಕ್ಕ ಮೇಲೆ ಇದು ಕಾಯ್ದೆಯಾಗಿ ಜಾರಿಗೆ ಬರುತ್ತೆ. ಈ ಒಂದು ತಿದ್ದುಪಡಿಗಳು ಜಾರಿಗೆ ಬರ್ತಾ ಹೋಗ್ತವೆ. ಸೊ ಇಲ್ಲಿ ಯಾವ ರೀತಿ ತಿದ್ದುಪಡಿ ತಂದಿದ್ದಾರಪ್ಪ ಅಂತ ನೋಡ್ಬೇಕಾಗುತ್ತೆ. ಬಹಳ ಇಂಪಾರ್ಟೆಂಟ್. ಇಂತಹ ಒಂದು ನಮ್ಮ ವೈದ್ಯಕೀಯ ಸಿಬ್ಬಂದಿ ಮತ್ತು ಪೊಲೀಸರ ಮೇಲೆ ಹಲ್ಲೆ ಆದ್ರೆ ಅದರ ಕುರಿತಾದಂತಹ ತನಿಖೆಯನ್ನ ಕೇವಲ 30 ದಿನಗಳೊಳಗಾಗಿ ನಾವು ಪೂರ್ತಿಗೊಳಿಸ್ತೀವಿ ಅಂತ ಕೇಂದ್ರ ಸರ್ಕಾರ ಈ ಒಂದು ತಿದ್ದುಪಡಿಯಲ್ಲಿ ಹೇಳ್ತಾ ಇದೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣ ಒಂದು ಕನ್ಕ್ಲೂಷನ್ ಅನ್ನ, ಒಂದು ನಿರ್ಣಯವನ್ನ 1 ವರ್ಷದ ಒಳಗಾಗಿ ಮಾಡಲಾಗುತ್ತೆ. ಸೊ ಬಹಳ ತ್ವರಿತಗತಿಯಲ್ಲಿ ನ್ಯಾಯವನ್ನ ಕೊಡಿಸ್ತಕ್ಕಂತಹ ಪ್ರಯತ್ನ ನಡೆಯುತ್ತೆ. ಅಷ್ಟೇ ಅಲ್ಲ, ಇಲ್ಲಿ ನೀಡಲಾಗ್ತಿದ್ದಂತಹ ಪನಿಷ್ಮೆಂಟ್ ಅನ್ನ ಕೂಡ ತುಂಬಾ ಕಠಿಣ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಯಾರಾದ್ರೂ ಪುಂಡರು ಇಂತಹ ಕೊರೋನಾ ವಾರಿಯರ್ಸ್ ಮುಂದೆ ಮೇಲೆ ಏನಾದ್ರು ದಬ್ಬಾಳಿಕೆ ನಡೆಸಕ್ಕೆ ಪ್ರಯತ್ನ ಪಟ್ಟರು ಅಂತ ಹೇಳಿದ್ರೆ ಅವರು ಹೆದರ್ಬೇಕಾಗುತ್ತೆ. ಯಾಕಪ್ಪ ಅಂದ್ರೆ ಇಲ್ಲಿ ನೋಡ್ತಾ ಇದ್ದೀರಾ, ಸಣ್ಣ ಪುಟ್ಟ ರೀತಿಯಿಂದ ಅವರ ಮೇಲೆ ಹಲ್ಲೆ ಮಾಡಿದ್ರು ಕೂಡ ಸುಮಾರು 50,000ದಿಂದ 2 ಲಕ್ಷದವರೆಗೂ ಕೂಡ ಫೈನ್ ಇರುತ್ತೆ. ಅಂಡ್ ನೋಡ್ತಾ ಇದ್ದೀರಾ, 3 ತಿಂಗಳಿನಿಂದ ಸುಮಾರು 5 ವರ್ಷಗಳವರೆಗೆ ಅವರನ್ನ ಜೈಲಿಗೆ ಕೂಡ ಅಟ್ಟಬಹುದು ಅಂತ ಈ ಒಂದು ತಿದ್ದುಪಡಿ ಹೇಳುತ್ತೆ. ಅಷ್ಟೇ ಅಲ್ಲ, ಒಂದ್ ವೇಳೆ ಅವರು ಮಾಡಿರ್ತಕ್ಕಂತಹ ಒಂದು ಹಲ್ಲೆ ಗಂಭೀರ ಸ್ವರೂಪದಾಗಿದ್ರೆ, ಅಂದ್ರೆ ಮರಣಾಂತಿಕ ರೂಪದಲ್ಲಿ ಹಲ್ಲೆಯನ್ನ ಮಾಡಿದ್ರು ಅಂತ ಹೇಳಿದ್ರೆ ಇನ್ನಷ್ಟು ಕಠಿಣವಾದಂತಹ ಕ್ರಮ ಕೈಗೊಳ್ಳಲಾಗುತ್ತೆ. ಸೊ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ, ದಂಡದ ಮೊತ್ತವೇ 1 ಲಕ್ಷದಿಂದ ಹಿಡಿದ್ಬಿಟ್ಟು 5 ಲಕ್ಷದವರೆಗೂ ದಂಡವನ್ನು ವಿಧಿಸಲಾಗುತ್ತೆ. ಅದರ ಜೊತೆಗೆ ಸುಮಾರು 7 ವರ್ಷ, 6 ತಿಂಗಳು ಹಿಡಿದ್ಬಿಟ್ಟು 7 ವರ್ಷದವರೆಗೂ ಕೂಡ ಅವರನ್ನ ಜೈಲಿಗೆ ಗುರಿಪಡಿಸಲಾಗುತ್ತೆ, ಜೈಲು ಶಿಕ್ಷೆಗೆ. ಸೊ ಹಾಗಾಗಿ ನೋಡ್ಬೋದು ಎಷ್ಟು ಕಠಿಣವಾದಂತಹ ರೂಲ್ಸ್. ಕೇವಲ ಒಂದು ಹಲ್ಲೆ ಮಾಡಿದ್ರು ಯಾವುದಾದ್ರೂ ವೈದ್ಯಕೀಯ ಸಿಬ್ಬಂದಿ ಅಥವಾ ಪೊಲೀಸರ ಮೇಲೆ ಇಂತಹ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ಅವರು 7 ವರ್ಷಗಳ ಕಾಲ ಕೂಡ, ಒಂದು ವೇಳೆ ಆರೋಪ ಸಾಬೀತಾಯಿತು ಅಂತ ಹೇಳಿದ್ರೆ 7 ವರ್ಷಗಳ ಕಾಲ ಕೂಡ ಅವರು ಜೈಲಿಗೆ ತೆರಳಬೇಕಾದಂತಹ ಪರಿಸ್ಥಿತಿ ಬರ್ಬೋದು. ಬಹಳ ಒಂದು ಉತ್ತಮವಾದಂತಹ ನಡೆ ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ್ದು. ಸೊ ಇದರೊಂದಿಗೆ ಮುಂದಿನ ಸುದ್ದಿಯನ್ನು ನೋಡ್ತಾ ಹೋಗೋಣ. ಜಿಯೋದಲ್ಲಿ ಫೇಸ್ಬುಕ್ ಹೂಡಿಕೆ ಅಂತ, ಇದು ಆಲ್ರೆಡಿ ನಾವು ನಿನ್ನೆ ಒಂದು ಪ್ರಶ್ನೆಯಲ್ಲಿ ಡಿಸ್ಕಸ್ ಮಾಡಿದ್ವಿ. ಯಾವ ರೀತಿ ನಮ್ಮ ರಿಲಯನ್ಸ್ ಜಿಯೋದಲ್ಲಿ ಪ್ರಪಂಚದ IT ಕ್ಷೇತ್ರದ ಅಥವಾ ತಂತ್ರಜ್ಞಾನ ಕ್ಷೇತ್ರದ ದಿಗ್ಗಜ ಅಂತಾನೆ ಕರೆಸಿಕೊಳ್ಳುವ ಫೇಸ್ಬುಕ್ ಹೂಡಿಕೆ ಮಾಡ್ತಾ ಇತ್ತು ಅಂತೇಳಿ. ಸೊ ಇದ್ರ ಕುರಿತಾಗಿ ಮತ್ತೊಂದಿಷ್ಟು ಪ್ರಮುಖವಾದಂತಹ ಡೀಟೇಲ್ಸ್ ನ ಇಲ್ಲಿ ಡಿಸ್ಕಸ್ ಮಾಡೋಣ. ನೀವೆಲ್ಲರೂ ಕೂಡ ನಾನು ಡಿಸ್ಕಸ್ ಮಾಡತಕ್ಕಂತಹ ಪಾಯಿಂಟ್ ಗಳನ್ನ ನಿಮ್ಮ ನೋಟ್ಬುಕ್ ಅಲ್ಲಿ ಬರ್ಕೊಳ್ತಾ ಹೋಗಿ, ಬಿಕಾಸ್ ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಮುಖವಾಗಿರುತ್ತೆ. ಅಂಡ್ ಮೊದಲದಾಗಿ ನೋಡ್ತಾ ಇದ್ದೀರಾ, ಸದ್ಯಕ್ಕೆ ಜಿಯೋ ಹತ್ರ ಇರತಕ್ಕಂತಹ ಶೇರ್ ಏನಿದೆ ಅದರಲ್ಲಿ 9.99%, 9.99% ಅಷ್ಟು ಶೇರ್ ಅನ್ನ ಫೇಸ್ಬುಕ್ ಖರೀದಿ ಮಾಡ್ತಾ ಇದೆ. ನೀವು ಚಿತ್ರದಲ್ಲಿ ನೋಡ್ತಾ ಇರತಕ್ಕಂತಹ ವ್ಯಕ್ತಿ ಮಾರ್ಕ್ ಝುಕರ್ಬರ್ಗ್. ಇವರು ಫೇಸ್ಬುಕ್ ನ ಸಂಸ್ಥಾಪಕ, ಜೊತೆಗೆ ಪ್ರಸಕ್ತ ಅದರ ಮುಖ್ಯಸ್ಥ ಕೂಡ ಆಗಿದ್ದಾರೆ. ಅಂಡ್ ನಿಮ್ಮ ಸ್ಕ್ರೀನ್ ನ ಎಡಭಾಗದಲ್ಲಿ ನೋಡ್ತಿರ್ತಕ್ಕಂತಹದ್ದು ಮುಖೇಶ್ ಅಂಬಾನಿ. ನಮ್ಮ ಭಾರತದ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಏನಿದೆ, ಈ ರಿಲಯನ್ಸ್ ಜಿಯೋ ಏನಿದೆ ಅದರ ಮಾಲೀಕ ಮತ್ತೆ ಅದರ ಮುಖ್ಯಸ್ಥ ಮುಖೇಶ್ ಅಂಬಾನಿ ಅವರು. ಇವರಿಬ್ಬರ ನಡುವೆ ನಡೆದಿರತಕ್ಕಂತಹ ಒಂದು ಒಪ್ಪಂದ ಇದು. ಸೊ ನಾನು ಹೇಳ್ದಂಗೆ 43,000 ಕೋಟಿ ರೂಪಾಯಿಗೆ ಅವರು 9.99% ಅಷ್ಟು ಶೇರ್ಗಳನ್ನ ಖರೀದಿ ಮಾಡ್ತಾ ಇದ್ದಾರೆ. ಸೊ ಇದು ಯಾವ ರೀತಿಯಲ್ಲಿ ನಮ್ಮ ಜಿಯೋ ಅವರಿಗಾಗ್ಲಿ ನಮ್ಮ ಭಾರತೀಯ ಮಾರುಕಟ್ಟೆಗಾಗ್ಲಿ ಹೆಲ್ಪ್ ಮಾಡುತ್ತಪ್ಪ ಅಂತ ಹೇಳಿದ್ರೆ, ನೀವು ನೋಡ್ತಾ ಇದ್ದೀರಾ, ನಮ್ಮ ಜಿಯೋ ಏನಿದೆ ಅವರು ಕೇವಲ ಈ ನೆಟ್ವರ್ಕ್ ಪ್ರೊವೈಡರ್ ಆಗಿ ಮಾತ್ರ ಉಳಿದಿಲ್ಲ, ಬದಲಾಗಿ ಅವರು ಬೇರೆ ಬೇರೆ ಕ್ಷೇತ್ರಗಳಿಗೆ ತಮ್ಮ ಕಾರ್ಯವ್ಯಾಪ್ತಿಯನ್ನ ಹೆಚ್ಚಿಕೊಳ್ಳಕ್ಕೆ ಒಂದು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಸೊ ನೀವು ನೋಡಿರ್ಬೋದು, ಇಲ್ಲಿ ಅಮೆಜಾನ್ ಮತ್ತು ವಾಲ್ಮಾರ್ಟ್ ಅಂತ ಏನು ಪ್ರಪಂಚದ 2 ದಿಗ್ಗಜ ಸಂಸ್ಥೆಗಳಿದ್ದಾವೆ, ಅವು ಈ ಕಾಮರ್ಸ್ ಅನ್ನ ರೂಲ್ ಮಾಡ್ತಾ ಇದ್ದಾವೆ. ಜಗತ್ತಿನಾದ್ಯಂತ ಈ ಹೋಮ್ ಡೆಲಿವರಿ ಏನಿದೆ, ಈ ಕಿರಾಣಿ ಸಾಮಾನುಗಳನ್ನ ಹೋಮ್ ಡೆಲಿವರಿ ಮಾಡ್ತಕ್ಕಂತಹ ಕೆಲಸದಲ್ಲಿ ಅವೆರಡೂ ಕೂಡ ಬಹಳ ಮುಂಚೂಣಿಯಲ್ಲಿದ್ದಾವೆ. ಸೊ ಅವುಗಳನ್ನ ಹಣಿಯುವಂತಹ ಉದ್ದೇಶದಿಂದ ನಮ್ಮ ರಿಲಯನ್ಸ್ ಜಿಯೋ ಸಂಸ್ಥೆ ಫೇಸ್ಬುಕ್ ನೊಂದಿಗೆ ಒಪ್ಪಂದ ಮಾಡ್ಕೊಂಡಿದೆ. ನಮಗೆ ಗೊತ್ತಿರೋ ಪ್ರಕಾರ ಫೇಸ್ಬುಕ್ ಬಹಳ ಒಂದು ಪ್ರಭಾವಿಯಾದಂತಹ ಸಂಸ್ಥೆ. ವಾಟ್ಸಪ್ ಏನಿದೆ, ನಾವೆಲ್ಲರೂ ಕೂಡ ಪ್ರತಿನಿತ್ಯ ಬಳಸ್ತಕ್ಕಂತಹ ಒಂದು
ಜಾಲತಾಣ, ಅದೇ ರೀತಿ ಇನ್ಸ್ಟಾಗ್ರಾಮ್ ಏನಿದೆ ಇದನ್ನ ಫೋಟೋ ಶೇರಿಂಗ್ ಆಪ್ ಅಂತ ಕರಿತೀವಿ. ಇವೆರಡೂ ಕೂಡ ನಮ್ಮ ಫೇಸ್ಬುಕ್ ನ ಮಾಲೀಕತ್ವವನ್ನು ಹೊಂದಿರ್ತವೆ. ಬರೀ ಭಾರತದಲ್ಲೇ 3 ಕೋಟಿ ಜನ ವಾಟ್ಸ್ಆಪ್ ನ ಗ್ರಾಹಕರಿದ್ದಾರೆ. ಸೊ ಇಂತಹ ಒಂದು ಜಾಲವನ್ನ ಬಳಸ್ಕೊಂಡ್ಬಿಟ್ಟು ತನ್ನ ಉದ್ದಿಮೆ ಇಂಪ್ರೂವ್ ಮಾಡ್ಕೊಳ್ಳುವಂತಹ ಉದ್ದೇಶವನ್ನ ನಮ್ಮ ರಿಲಯನ್ಸ್ ಜಿಯೋ ಹೊಂದಿದೆ. ಹಾಗಾಗಿ ಅವರು ಫೇಸ್ಬುಕ್ ನೊಂದಿಗೆ ಒಂದು ಒಪ್ಪಂದವನ್ನ ಕೂಡ ಮಾಡ್ಕೊಂಡಿದ್ದಾರೆ, ಒಂದು ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದ್ದಾರೆ. ಅಂಡ್ ಜೊತೆಗೆ ನೋಡ್ತಾ ಇದ್ದೀರಾ, ಇದು ಯಾಕಪ್ಪ ನಾವು ಇಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟು ಮಾತಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಇದು ನಮ್ಮ ಭಾರತದ ತಂತ್ರಜ್ಞಾನ ಕ್ಷೇತ್ರದಲ್ಲಿ ನಡೆದಂತಹ ಅತಿ ದೊಡ್ಡ ವಿದೇಶಿ ನೇರ ಬಂಡವಾಳ ಹೂಡಿಕೆ. ಇದನ್ನು ನಾನು ಹಿಂದಿನ ಕ್ಲಾಸ್ಗಳಲ್ಲಿ ಡಿಸ್ಕಸ್ ಕೂಡ ಮಾಡಿದ್ದೇನೆ. ನೀವು ರೆಗ್ಯುಲರ್ ಆಗಿ ನನ್ನ ಕ್ಲಾಸ್ ಅನ್ನ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ಟಚ್ ಸಿಗ್ತಾ ಹೋಗುತ್ತೆ. ಸೊ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿ, ಜೊತೆಗೆ ರೆಗ್ಯುಲರ್ ಆಗಿ ನೋಡ್ತಾ ಹೋಗಿ. ಪ್ರತಿನಿತ್ಯ ರಾತ್ರಿ 8 ಗಂಟೆಗೆ ವಿಡಿಯೋಸ್ ನಿಮ್ಮ ಹತ್ರ ಬರ್ತಾ ಹೋಗುತ್ತೆ ಉಚಿತವಾಗಿ. ಸೊ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವೀಕ್ಷಣೆ ಮಾಡಬೇಕಾಗುತ್ತೆ. ಸೊ ನಾನು ಅವತ್ತು ಕೂಡ ಹೇಳಿದ್ದೇನೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಥವಾ FDI, ಇದನ್ನ ಕನ್ನಡದಲ್ಲಿ ವಿದೇಶಿ ನೇರ ಬಂಡವಾಳ ಹೂಡಿಕೆ ಅಂತ ಕರಿತೀವಿ. ಸೊ ಇದು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಅಂದ್ರೆ ಟೆಕ್ನಾಲಜಿ ಏನಿದೆ, ಈ ಒಂದು ಸೆಕ್ಟರ್ ನಲ್ಲಿ ಅತಿ ದೊಡ್ಡ ಮೊತ್ತದ ಒಂದು ವಿದೇಶಿ ನೇರ ಬಂಡವಾಳ ಹೂಡಿಕೆ. ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ಆಲ್ರೆಡಿ ಇದಕ್ಕಿಂತ ದೊಡ್ಡ ಅಮೌಂಟ್ ಅನ್ನ ಹೂಡಿಕೆ ಮಾಡಲಾಗಿತ್ತು. ಫಾರ್ ಎಕ್ಸಾಂಪಲ್ ಈ ರಕ್ಷಣಾ ಕ್ಷೇತ್ರ ಇರ್ಬೋದು ಅಥವಾ ವಿಮಾನಯಾನ ಕ್ಷೇತ್ರ ಇರ್ಬೋದು, ಇಲ್ಲಿ ಸಾವಿರಾರು ಕೋಟಿಗಳ ಒಂದು ಟ್ರಾನ್ಸಾಕ್ಷನ್ ನಡೆದು ಹೋಗಿತ್ತು. ಬಟ್ ಈ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಈ 43,000 ಕೋಟಿ ರೂಪಾಯಿಗಳ ಒಂದು ವಹಿವಾಟು ಏನು ನಡೀತಾ ಇದೆ, ಇದು ಅತಿ ದೊಡ್ಡ ವಿದೇಶಿ ನೇರ ಬಂಡವಾಳ ಹೂಡಿಕೆ. ಸೊ ಇದು ಕೂಡ ನಾವು ನೆನಪಲ್ಲಿ ಇಟ್ಕೋಬೇಕಾದಂತಹ ಅಂಶ. ಸೊ ಇದನ್ನು ಕೂಡ ನೀವು ದಯವಿಟ್ಟು ನೋಟ್ ಮಾಡ್ಕೊಳ್ಳಬೇಕಾಗುತ್ತೆ. ಅಂಡ್ ನಾನು ಹೇಳಿದಂತ ಎಲ್ಲ ಡೀಟೇಲ್ಸ್ ಕೂಡ ಇಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ. ಅಂಡ್ ಜೊತೆಗೆ ನಮ್ಮ ರಿಲಯನ್ಸ್ ಜಿಯೋ ಏನಿದೆ, ಅದು ಭಾರತದ ಒಂದು ಶ್ರೀಮಂತ ಕಂಪನಿಗಳಲ್ಲಿ ಒಂದಾಗಿದೆ. ನೀವು ನೋಡ್ತಾ ಇದ್ದೀರಾ, ಅದರ ಒಟ್ಟು ಮಾರುಕಟ್ಟೆ ಮೌಲ್ಯ, ಮಾರ್ಕೆಟ್ ವ್ಯಾಲ್ಯೂ ಅಂತ ಕರಿತೀವಿ, ಅದು ಬಂದ್ಬಿಟ್ಟು 4.62 ಲಕ್ಷ ಕೋಟಿ, 4.62 ಲ್ಯಾಕ್ ಕ್ರೋರ್ ಅಂತ ಕರಿತೀವಿ. ಸೊ ಬಹಳ ಒಂದು ಶ್ರೀಮಂತವಾದಂತಹ ಸಾಕಷ್ಟು ಸಂಪನ್ಮೂಲವನ್ನು ಹೊಂದಿರತಕ್ಕಂತಹ ಒಂದು ಕಂಪನಿ. ಈಗ ಒಂದು ಕಂಪನಿಯಲ್ಲಿ ಫೇಸ್ಬುಕ್ ಅವರು ಹೂಡಿಕೆ ಮಾಡಿರುವ ಕಾರಣದಿಂದ, ಇವರಿಬ್ಬರ ಪಾಲುದಾರಿಕತ್ವದಿಂದ ಈ ಕಂಪನಿ ಮತ್ತಷ್ಟು ಪ್ರಬಲವಾಗಿ ಬೆಳೆಯುವುದರಲ್ಲಿ ಯಾವುದೇ ಸಂದೇಹ ಬೇಡ. ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸೊ ಸುದ್ದಿ ಹೇಳುತ್ತೆ, ನೋ 100% ಕೋಟಾ ಫಾರ್ ಟ್ರೈಬಲ್ ಟೀಚರ್ಸ್, ಸುಪ್ರೀಂ ಕೋರ್ಟ್. ಇದು ಬಹಳ ಇಂಪಾರ್ಟೆಂಟ್ ಆದಂತಹ ವಿಷಯ. ನೋಡಿ, ಇದು ಆಂಧ್ರ ಪ್ರದೇಶದಲ್ಲಿ ನಡೆದಿದ್ದಂತಹ ಒಂದು ಕೇಸಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಮೊಕದ್ದಮೆಯನ್ನು ಹೂಡಲಾಗಿತ್ತು. ಬಹಳ ಇಂಪಾರ್ಟೆಂಟ್. ಏನು ಆಂಧ್ರ ಪ್ರದೇಶ ಇವಾಗ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಅಂತೇಳಿ ಬೈಫರ್ಗೇಟ್ ಆಗಿದೆ, ಅವೆರಡನ್ನು ಕೂಡ ಏನು ಸಪರೇಟ್ ಮಾಡಲಾಗಿದೆ. 2014ನೇ ಇಸ್ವಿಯಲ್ಲಿ ಈ ಒಂದು ಸಪರೇಷನ್ ನಡೀತು. ಬಟ್ ಅದಕ್ಕಿಂತಲೂ ಮುಂಚೆ ಅವಿಭಜಿತ ಆಂಧ್ರ ಪ್ರದೇಶ ಜಾರಿಯಲ್ಲಿತ್ತು. ಅವಿಭಜಿತ ಅಂದ್ರೆ ಬೈಫರ್ಗೇಟ್ ಇನ್ನೂ ಆಗಿರಲಿಲ್ಲ. ಅಂತಹ ಸಮಯದಲ್ಲಿ ಅಂದಿನ ಆಂಧ್ರ ಪ್ರದೇಶ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿತ್ತು. ಏನಪ್ಪಾ ಅಂತ ಹೇಳಿದ್ರೆ, ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಬರ್ತಕ್ಕಂತಹ ಎಲ್ಲಾ ಅನುಸೂಚಿತ ಪ್ರದೇಶಗಳು ಅಂತ ಹೇಳಿದ್ರೆ ನಾವು ಇಂಗ್ಲಿಷ್ ಅಲ್ಲಿ ಶೆಡ್ಯೂಲ್ಡ್ ಏರಿಯಾಸ್ ಅಂತ ಕರಿತೀವಿ. ಸೊ ಶೆಡ್ಯೂಲ್ಡ್ ಏರಿಯಾಸ್ ಅಂತ ಏನ್ ಬರುತ್ತೆ, ಸಾಕಷ್ಟು ಸಂಖ್ಯೆಯಲ್ಲಿ ಬುಡಕಟ್ಟು ಅಥವಾ ಪರಿಶಿಷ್ಟ ಪಂಗಡದವರು ಇದ್ದಂತಹ ಜಾಗಗಳನ್ನ ನಾವು ಶೆಡ್ಯೂಲ್ಡ್ ಏರಿಯಾಸ್ ಅಂತ ಕೂಡ ಕರೆಯಲಾಗುತ್ತೆ. ಆಂಧ್ರ ಪ್ರದೇಶದ ಎಲ್ಲಾ ಅನುಸೂಚಿತ ಪ್ರದೇಶದಲ್ಲಿರ್ತಕ್ಕಂತಹ ಶಾಲೆಗಳಲ್ಲಿ 100ಕ್ಕೆ 100%, 100% ಈ ಟೀಚರ್ಸ್ ಏನಿದ್ದಾರೆ, ಶಿಕ್ಷಕರೇನಿದ್ದಾರೆ, ಅವರು ಬುಡಕಟ್ಟು ಸಮುದಾಯದವರಾಗಿರ್ಬೇಕು ಅಂತ ಒಂದು ಆದೇಶವನ್ನ ಹೊರಡಿಸಲಾಗಿತ್ತು. ಅಂದ್ರೆ ಟ್ರೈಬಲ್ಸ್ ಅಂತೇಳಿ, ಟ್ರೈಬಲ್ ಟೀಚರ್ಸ್, ಬುಡಕಟ್ಟು ವರ್ಗಕ್ಕೆ ಸೇರಿದಂತಹ ಶಿಕ್ಷಕರು ಅಂತೇಳಿ ಒಂದು ಆದೇಶವನ್ನ ನಮ್ಮ ಅಂದಿನ ಆಂಧ್ರ ಪ್ರದೇಶ ಸರ್ಕಾರ ಜಾರಿಗೆ ತಂದಿತ್ತು. ಇದರ ವಿರುದ್ಧವಾಗಿ ಸಾಕಷ್ಟು ಜನ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿದ್ರು, ಹೈಕೋರ್ಟ್ಗೆ ಹೋದ್ರು, ನಂತರ ಸುಪ್ರೀಂ ಕೋರ್ಟ್ಗೆ ಕೂಡ ಒಂದು ಪ್ರಶ್ನೆ ಬಂದಿತ್ತು. ಸೊ ನಿನ್ನೆ ಇದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಹೊರಡಿಸಿದೆ. ಏನಪ್ಪಾ ಆದೇಶ ಅಂತ ಹೇಳಿದ್ರೆ, ಆಂಧ್ರ ಪ್ರದೇಶ ತೆಗೆದುಕೊಂಡಿದ್ದಂತಹ ಒಂದು ನಿರ್ಧಾರ ತಪ್ಪು ಅಂತ ಅವ್ರು ಹೇಳಿದ್ದಾರೆ. ಯಾಕಪ್ಪ ಅಂದ್ರೆ, ನೀವು ಇಲ್ಲಿ ಕಡೆ ನೋಡ್ತಾ ಇದ್ದೀರಾ, ಒಂದು ಪ್ರಮುಖವಾದಂತಹ ಒಂದು ಕೇಸ್ ಇದೆ, ಇಂದಿರಾ ಸಾವ್ನೆ ಅಂತೇಳಿ. ನೀವು ನೋಡ್ತಾ ಇದ್ದೀರಾ, ಇಂದಿರಾ ಸಾವ್ನೆ ಅಂತಕ್ಕಂತಹ ಒಂದು ಕೇಸ್ ಬಹಳ ಪ್ರಮುಖ, ನಮ್ಮ ಭಾರತೀಯ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಬಹಳ ಪ್ರಮುಖ. ಯಾಕಪ್ಪ ಅಂದ್ರೆ, ಈ ಒಂದು ಇಂದಿರಾ ಸಾವ್ನೆ ಕೇಸ್ ನಲ್ಲಿ ನಮ್ಮ ಸುಪ್ರೀಂ ಕೋರ್ಟ್ ಯಾವುದೇ ರೀತಿಯ ಜಾತಿ ಆಧಾರಿತ ಮೀಸಲಾತಿ 50%ಗಿಂತ ಜಾಸ್ತಿ, ಮೋರ್ ದೆನ್ 50%, ಅದು ಕ್ರಾಸ್ ಆಗಬಾರ್ದು ಅನ್ನುವಂತಹ ಒಂದು ನಿಯಮವನ್ನ ಜಾರಿಗೆ ತಂತು, ಒಂದು ಲಿಮಿಟ್ ಅನ್ನ ಜಾರಿಗೆ ತಂತು. ಬಟ್ ಆದ್ರೂ ಕೂಡ ಕೆಲವೊಂದು ರಾಜ್ಯಗಳು, ತಮಿಳುನಾಡು ಇರ್ಬೋದು, ರಾಜಸ್ಥಾನ್ ಇರ್ಬೋದು, ಅಥವಾ ಇತ್ತೀಚೆಗಷ್ಟೇ ಆಂಧ್ರ ಪ್ರದೇಶ ಇರ್ಬೋದು, ಇಂತಹ ಕೆಲವು ರಾಜ್ಯಗಳು ಈ ಒಂದು 50% ಸೀಲಿಂಗ್ ಏನಿದ್ದು ಆ ಒಂದು ಲಿಮಿಟ್ ಅನ್ನ ಕೂಡ ದಾಟ್ಬಿಟ್ಟು ಮೀಸಲಾತಿಯನ್ನ ಕೊಟ್ಟಿದ್ದಾವೆ. ಬಟ್ ಆದ್ರೂ ಕೂಡ ಇವತ್ತಿಗೂ ಇಂದಿರಾ ಸಾವ್ನೆ ಪ್ರಕರಣದ ಪ್ರಕಾರ ಜಾತಿ ಆಧಾರಿತ ಮೀಸಲಾತಿಯನ್ನ 50%ಗಿಂತ ಜಾಸ್ತಿ ಕೊಡಬಾರದು ಅನ್ನೋದು ನಮ್ಮ ಸುಪ್ರೀಂ ಕೋರ್ಟ್ ನ ಒಂದು ಆದೇಶವಾಗಿದೆ. ಬಟ್ ಅವರು ಕೂಡ ಹೇಳಿದ್ದಾರೆ, ಕೆಲವೊಂದು ಎಕ್ಸ್ಟ್ರಾರ್ಡಿನರಿ ಸರ್ಕಮ್ಸ್ಟಾನ್ಸಸ್ ಅಲ್ಲಿ, ಅಂದ್ರೆ ಕೆಲವೊಂದು ಬಾರಿ ವಿಶಿಷ್ಟವಾದಂತಹ ಪ್ರಕರಣಗಳಲ್ಲಿ ಇದನ್ನ ಅವರು ಕ್ರಾಸ್ ಮಾಡಬಹುದು ಅಂತ ಕೂಡ ಹೇಳಿದ್ದಾರೆ. ಬಟ್ ಸುಪ್ರೀಂ ಕೋರ್ಟ್ ಮತ್ತೊಂದು ಏನ್ ಮಾತಪ್ಪ ಹೇಳಿದೆ ಅಂತ ಹೇಳಿದ್ರೆ,
ಯಾವುದಾದ್ರೂ ಒಂದು ಸ್ಥಳದಲ್ಲಿ, ಅದು ಅನುಸೂಚಿತ ಪ್ರದೇಶ ಇರ್ಬೋದು, ಶೆಡ್ಯೂಲ್ಡ್ ಏರಿಯಾ ಇರ್ಬೋದು, ಅಥವಾ ಬೇರೆ ಪ್ಲೇಸ್ ಇರ್ಬೋದು, 100% ಅಲ್ಲಿನ ಒಂದು ಉದ್ಯೋಗಗಳನ್ನ, ಅಂದ್ರೆ ಶಿಕ್ಷಕರ ಉದ್ಯೋಗಗಳನ್ನ ಯಾವುದೋ ಒಂದು ಪರ್ಟಿಕ್ಯುಲರ್ ಸಮುದಾಯಕ್ಕೆ ನೀಡ್ತೇವೆ ಅಂತ ಹೇಳಿದ್ರೆ ಖಂಡಿತವಾಗಿ ಇದು ನ್ಯಾಯಕ್ಕೆ ವಿರುದ್ಧವಾಗಿ ಹೋಗುತ್ತೆ. ಯಾಕಪ್ಪ ಅಂದ್ರೆ ಅಲ್ಲಿ ಇನ್ನೂ ಹಲವಾರು ಸಮುದಾಯದ ಜನರು ಕೂಡ ಇರ್ತಾರೆ, ಅವರಿಗೆ ಮೋಸ ಆದಂಗಾಗುತ್ತೆ, ಸಂಪೂರ್ಣವಾಗಿ ಕಾಂಪಿಟೇಷನ್ ಇಲ್ದಂಗಾಗ್ಬಿಡುತ್ತೆ. ಸೊ ಇದು ಅವರಿಗೆ ಅವರ ಒಂದು ಕಾಂಪಿಟೇಷನ್ ಅನ್ನು ಲಿಮಿಟ್ ಮಾಡದಂಗೆ, ಸೊ ಇದು ಅಸಂವಿಧಾನಿಕ ಅಂತ ಅವರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಸೊ ಹಾಗಾಗಿ ಆಂಧ್ರ ಪ್ರದೇಶ ಸರ್ಕಾರದ ಈ ಒಂದು ಆದೇಶ ಅಸಿಂಧುವ ಅಂತ ಹೇಳಿ ಪರಿಗಣನೆ ಆಗುವಂತಹ ಸಾಧ್ಯತೆಗಳು ಕಾಣ್ತಾ ಇದಾವೆ. ಸೊ ಇದು ಕೂಡ ಬಹಳ ನ್ಯಾಚುರಲ್, ಬಿಕಾಸ್ ಅಲ್ಲಿ ಕೂಡ ಬೇರೆ ಬೇರೆ ಪರಿಶಿಷ್ಟ ಜಾತಿಯ ಜನರಿರ್ತಾರೆ, ಅಥವಾ ಹಿಂದುಳಿದ ವರ್ಗದ ಜನರಿರ್ತಾರೆ. ಅವರಿಗೆಲ್ಲರಿಗೂ ಬಿಟ್ಬಿಟ್ಟು ಕೇವಲ ಬುಡಕಟ್ಟು ಜನರಿಗೆ ಮಾತ್ರ 100% ಮೀಸಲಾತಿಯನ್ನು ಕೊಡುವುದು ನಮ್ಮ ಸುಪ್ರೀಂ ಕೋರ್ಟ್ ನ ಪ್ರಕಾರ ಇದು ನ್ಯಾಯದ ವಿರುದ್ಧವಾಗಿದೆ ಅಂತ ಅವರು ಆದೇಶವನ್ನು ಕೊಟ್ಟಿದ್ದಾರೆ. ಸೊ ದಯವಿಟ್ಟು ನೀವು ಯಾವ ರೀತಿ ನಮ್ಮ ಸುಪ್ರೀಂ ಕೋರ್ಟ್, ನಮ್ಮ ಸರ್ವೋಚ್ಚ ನ್ಯಾಯಾಲಯ ಯಾವ ರೀತಿ ಕೆಲಸವನ್ನು ಮಾಡುತ್ತೆ ಅಂತ ಒಂದು ಕೈಗನ್ನಡಿ ಅಷ್ಟೇ ಇದು. ಸೊ ಇದನ್ನ ತಿಳ್ಕೊಂಡು ನೀವು ಮೂವ್ ಆಗಬೇಕಾಗುತ್ತೆ. ಯಾವಾಗಲೇ ನಮ್ಮ ಸುಪ್ರೀಂ ಕೋರ್ಟ್ ಒಂದು ಪ್ರಮುಖವಾದಂತಹ ನಿರ್ಧಾರವನ್ನ ಪ್ರಕಟ ಮಾಡುದು ಅಂತ ಹೇಳಿದ್ರೆ ನೀವೆಲ್ಲರೂ ಕೂಡ ಅದನ್ನ ಸಂಪೂರ್ಣವಾಗಿ ತಿಳ್ಕೊಬೇಕಾಗುತ್ತೆ, ಅದರ ಬಗ್ಗೆ ಓದ್ಬೇಕಾಗುತ್ತೆ. ಯಾಕಪ್ಪ ಅಂದ್ರೆ ನಮಗೂ ಕೂಡ ನಾಲೆಡ್ಜ್ ಪಾಯಿಂಟ್ ಆಫ್ ವ್ಯೂ ಇಂದ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಇದೇ ರೀತಿ ಮುಂದಿನ ಸುದ್ದಿ ನೋಡೋಣ. ಕಿಮ್ ಉತ್ತರಾಧಿಕಾರಿ ಯಾರು ಅಂತ ಒಂದು ಸುದ್ದಿ ಹೇಳ್ತಾ ಇದೆ ನೋಡಿ. ಕಳೆದ 2 ದಿನಗಳಿಂದ ನಮ್ಮ ಕನ್ನಡ ಮಾಧ್ಯಮಗಳು ಸೇರಿ ಹಲವಾರು ಸ್ಥಳಗಳಲ್ಲಿ ಕಿಮ್ ಜಾಂಗ್ ಉನ್, ಏನು ಉತ್ತರ ಕೊರಿಯಾ ಇದೆ, ನಾರ್ತ್ ಕೊರಿಯಾದ ಸರ್ವಾಧಿಕಾರಿ ಅಥವಾ ಅಲ್ಲಿ ಅವ್ರನ್ನ ಸುಪ್ರೀಂ ಲೀಡರ್ ಅಂತ ಕರೆಯಲಾಗುತ್ತೆ. ಸುಪ್ರೀಂ ಲೀಡರ್ ಅಂತ ಹೇಳಿದ್ರೆ ಪರಮೋಚ್ಚ ನಾಯಕ ಅಂತೇಳಿ. ಸೊ ಈ ಉತ್ತರ ಕೊರಿಯಾದ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಅವರ ಒಂದು ಆರೋಗ್ಯದ ಕುರಿತಾಗಿ ಸಾಕಷ್ಟು ಸುದ್ದಿಗಳು ಹರಿದಾಡ್ತಾ ಇದಾವೆ. ಪ್ರಸಕ್ತವಾಗಿ ಅವರು ಬಹಳ ಗಂಭೀರ ಆರೋಗ್ಯ ಸ್ಥಿತಿಯಲ್ಲಿದ್ದಾರೆ, ಅವರನ್ನ ಕೋಮಾದಲ್ಲಿ ಇಡಲಾಗಿದೆ, ಅವರಿಗೆ ಹೃದಯ ಸಂಬಂಧಿ ಒಂದು ಶಸ್ತ್ರಚಿಕಿತ್ಸೆ ಆಗಿದೆ ಅಂತೇಳಿ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಬಟ್ ಇನ್ನೂ ಕೂಡ ಅಧಿಕೃತವಾದಂತಹ ಯಾವುದೇ ಮಾಹಿತಿ ಗೊತ್ತಾಗಿಲ್ಲ. ಕಾರಣ ಇಷ್ಟೇ, ನಾರ್ತ್ ಕೊರಿಯಾದಲ್ಲಿ ಈವನ್ ಚೀನಾಗಿಂತನೂ ಕೂಡ ಅತ್ಯಂತ ಕಠಿಣ ನಿರ್ಬಂಧನೆಗಳಿದ್ದಾವೆ. ಅಲ್ಲಿನ ಏನು ಮೀಡಿಯಾ ಇದೆ, ಅಲ್ಲಿನ ಮಾಧ್ಯಮ ಇದೆ, ಅವುಗಳು ಸ್ವತಂತ್ರವಾಗಿ ಕಾರ್ಯನಿರ್ವಹಣೆ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಉತ್ತರ ಕೊರಿಯಾದಿಂದ ಮುಕ್ತವಾಗಿ ಯಾವುದೇ ಒಂದು ಸುದ್ದಿ ಹೊರಗಡೆ ಬರೋದಿಲ್ಲ. ಹಾಗಾಗಿ ನಮಗೆ ಒಂದು ಖಚಿತವಾದಂತಹ ಮಾಹಿತಿ ಗೊತ್ತಾಗ್ತಿಲ್ಲ. ಬಟ್ ಆದ್ರೂ ನಾವು ಈ ಒಂದು ಮಾಧ್ಯಮಗಳ ಸುದ್ದಿಯನ್ನು ನಂಬೋದಾದ್ರೆ ಪ್ರಸಕ್ತವಾಗಿ ಕಿಮ್ ಜಾಂಗ್ ಉನ್ ಅವರ ಆರೋಗ್ಯ ಸ್ಥಿತಿ ಸಾಕಷ್ಟು ಹದಗೆಟ್ಟಿದೆ. ಹಾಗಾಗಿ ಇವರ ನಂತರ ಉತ್ತರಾಧಿಕಾರಿ ಯಾರಾಗ್ಬೋದು, ಇವರ ಸಕ್ಸೆಸರ್ ಯಾರಾಗ್ಬೋದು ಅಂತ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಬಿಕಾಸ್ ಇವರ ಮಕ್ಕಳು ತುಂಬಾ ಚಿಕ್ಕವರಿದ್ದಾರೆ, ಕೇವಲ 10 ವರ್ಷ ಇರ್ಬೋದು. ಅವರ ಮಕ್ಕಳ ಬಗ್ಗೆ ಯಾರಿಗೂ ಕೂಡ ಖಚಿತವಾಗಿ ಮಾಹಿತಿ ಗೊತ್ತಿಲ್ಲ. ಬಟ್ ಆದ್ರೂ ಕೂಡ ಒಂದು 10 ವರ್ಷ ಇರ್ಬೋದು ಅಂತ ಮಾತು ಕೇಳಿ ಬರ್ತಾ ಇದೆ. ಸೊ ಇವರ ಉತ್ತರಾಧಿಕಾರಿ ಆಗೋದು ಯಾರು ಅಂತೇಳಿ ನೀವು ನೋಡ್ತಾ ಇದ್ದೀರಾ. ಇನ್ನು ಕೂಡ ಇದು ಅಧಿಕೃತ ಮಾಹಿತಿ ಅಲ್ಲ, ಬದಲಾಗಿ ಕೇವಲ ಒಂದು ಸ್ಪೆಕ್ಯುಲೇಷನ್ ಅಂತ ಹೇಳ್ಬೋದು. ಕಿಮ್ ಜಾಂಗ್ ಚೋಲ್ ಅಂತಕ್ಕಂಥವ್ರು, ಇವರು ಕಿಮ್ ಜಾಂಗ್ ಉನ್ ಅವರ ಸಹೋದರ. ಅವರಿಗೆ ಬಹಳಷ್ಟು ಜನ ಸಹೋದರರಿದ್ರು, ಬಟ್ ಎಲ್ಲರೂ ಕೂಡ ಮೃತಪಟ್ಟು ಕೇವಲ ಒಬ್ಬ ಸಹೋದರ ಮಾತ್ರ ಉಳಿದಿದ್ದಾರೆ. ಸೊ ಇವರು ಕಿಮ್ ಜಾಂಗ್ ಉನ್ ಅವರ ಉತ್ತರಾಧಿಕಾರಿ ಆಗಬಹುದು ಅಂತ ಒಂದು ಯೋಚನೆ ನಡೀತಾ ಇದೆ. ಅದ್ರ ಜೊತೆಗೆ ಕಿಮ್ ಜಾಂಗ್ ಉನ್ ಅವರ ಸಹೋದರಿಯಾಗಿರ್ತಕ್ಕಂತಹ ಕಿಮ್ ಯೋ ಜಾಂಗ್, ಇವರು ಕೂಡ ಒಬ್ಬ ಪ್ರಬಲ ವ್ಯಕ್ತಿ ಉತ್ತರ ಕೊರಿಯಾದಲ್ಲಿ. ಜೊತೆಗೆ ಕಿಮ್ ಜಾಂಗ್ ಉನ್ ಅವರ ಒಬ್ಬ ಪರಮಾಪ್ತೆ ಅಂತಾನೆ ಹೇಳ್ಬೋದು, ಅವರ ಸ್ವಂತ ತಂಗಿ ಇವರು. ಸೊ ಇವರು ಕೂಡ ಉತ್ತರಾಧಿಕಾರಿ ಆಗ್ಬೋದು ಅಂತ ಒಂದಷ್ಟು ರಿಪೋರ್ಟ್ಗಳು ಹೇಳ್ತಾ ಇದ್ದಾವೆ. ಬಟ್ ಇವರು ಮಹಿಳೆ ಆಗಿರೋ ಕಾರಣದಿಂದ ಇವರ ಕೈಗೆ ದೇಶದ ಆಡಳಿತದ ಚುಕ್ಕಾಣಿಯನ್ನ ಉತ್ತರ ಕೊರಿಯಾದ ಒಂದು ರಾಜ ಮನೆತನ ಕೊಡುತ್ತೋ ಇಲ್ವೋ ಅನ್ನೋದು ಇನ್ನೂ ಕೂಡ ನಮಗೆ ಡೌಟ್ ಆಗುತ್ತಿದೆ. ಬಿಕಾಸ್ ನಾವೆಲ್ಲರೂ ಕೂಡ ಇಡೀ ಪ್ರಪಂಚನೇ ಒಂದು ಮಾಡರ್ನ್ ಆಗಿ ಮುಂದುವರಿತಾ ಇದೆ, ಮಹಿಳೆಯರಿಗೆ ಸಮಾನವಾದಂತಹ ಹಕ್ಕು ಕೊಡ್ತಾ ಇದ್ದೇವೆ. ಬಟ್ ಉತ್ತರ ಕೊರಿಯಾದಲ್ಲಿ ಇನ್ನೂ ಕೂಡ ಹಳೆಯ ಕಾಲದ ಒಂದು ಸಿಸ್ಟಮ್ ಅನ್ನು ಫಾಲೋ ಮಾಡಲಾಗುತ್ತೆ. ಸೊ ಅಂತಹ ಒಂದು ರಿಗ್ರೆಸಿವ್ ದೇಶದಲ್ಲಿ ಮಹಿಳೆಯೊಬ್ಬರಿಗೆ ಅವರ ಚುಕ್ಕಾಣಿಯನ್ನ ಕೊಡ್ತಾರ ಇಲ್ಲ ಅನ್ನೋದು ನಮಗೆ ಇನ್ನೂ ಕೂಡ ಗೊತ್ತಿಲ್ಲ. ಬಟ್ ಇದ್ರ ಬಗ್ಗೆ ಇಟ್ಸ್ ಎ ಡೆವಲಪಿಂಗ್ ಸ್ಟೋರಿ, ಅದು ಇನ್ನೂ ಕೂಡ ಸಂಪೂರ್ಣವಾದಂತಹ ಡೀಟೇಲ್ಸ್ ನಮಗೆ ಗೊತ್ತಾಗಿಲ್ಲ. ಮುಂದಿನ ಸುದ್ದಿ ನೋಡ್ತಾ ಇದ್ದೇವೆ. ಸೊ ಸುದ್ದಿ ಹೇಳುತ್ತೆ, ಗ್ಲೋಬಲ್ ರೆಮಿಟೆನ್ಸಸ್ ವಿಲ್ ಸಿ ಎ ಶಾರ್ಪ್ ಫಾಲ್. WB ಅಂತ ಹೇಳಿದ್ರೆ ವರ್ಲ್ಡ್ ಬ್ಯಾಂಕ್ ಅಂತೇಳಿ, ವಿಶ್ವ ಬ್ಯಾಂಕ್. ಸೊ ಈ ಸುದ್ದಿಯನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ. ಇಲ್ಲಿ ಪ್ರಥಮವಾಗಿ ನಾವು ರೆಮಿಟೆನ್ಸ್ ಅಂದ್ರೆ ಏನು ಅಂತ ತಿಳ್ಕೊಬೇಕಾಗುತ್ತೆ. ನೋಡಿ, ರೆಮಿಟೆನ್ಸ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಬ್ಬ ಭಾರತೀಯ ನಾಗರಿಕ ಯಾವುದೋ ಬೇರೆ ದೇಶದಲ್ಲಿದ್ದಾನೆ. ಫಾರ್ ಎಕ್ಸಾಂಪಲ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಲ್ಲಿ ಇದ್ದಾನೆ, ದುಬೈಯಲ್ಲೋ ಅಲ್ಲೆಲ್ಲೋ ಇದ್ದಾನೆ, UAE ಅಲ್ಲಿ. ಸೊ ಅಲ್ಲಿ ಅವನು ಕೆಲಸ ಮಾಡ್ಬಿಟ್ಟು ಪ್ರತಿ ತಿಂಗಳು ಸುಮಾರು 20,000 ರೂಪಾಯಿ ಹಣವನ್ನ ಸೇವಿಂಗ್ಸ್ ಮಾಡ್ತಾನೆ. ಆ ಸೇವಿಂಗ್ಸ್ ಅವನು ಅಲ್ಲೇ ಇಟ್ಕೊಳಲ್ಲ, ಬದಲಾಗಿ ಭಾರತದಲ್ಲಿ ಇರ್ತಕ್ಕಂತಹ ಅವನ ಒಂದು ಫ್ಯಾಮಿಲಿ ಏನಿದೆ, ಕುಟುಂಬ ಏನಿದೆ, ಅದರ ನಿರ್ವಹಣೆಗಾಗಿ ಅವನು ಭಾರತ ದೇಶಕ್ಕೆ ಕಳಿಸ್ಕೊಡ್ತಾನೆ. ಸೊ ಹೀಗೆ ಕಳಿಸ್ಕೊಟ್ಟಂತಹ ಒಂದು ಹಣ ಏನಿರುತ್ತೆ, ಆ ಒಂದು ಮೊತ್ತವನ್ನು ನಾವು ರೆಮಿಟೆನ್ಸ್ ಅಂತ ಕರಿತೀವಿ. ಅಂದ್ರೆ ಇದು ವಿದೇಶದಿಂದ ಭಾರತಕ್ಕೆ ರವಾನೆಯಾದಂತಹ ಹಣ. ಯಾರಾದ್ರೂ ಭಾರತೀಯರು ವಿದೇಶದಲ್ಲಿ ಇಟ್ಕೊಂಡ್ಬಿಟ್ಟು ದುಡಿಮೆ ಮಾಡಿ ಸಂಪಾದನೆ ಮಾಡಿದಂತಹ ಹಣವನ್ನ ನಾವು ರೆಮಿಟೆನ್ಸಸ್ ಅಂತ ಕರಿತೀವಿ. ಸೊ ಒಂದೊಂದು ನೆನ್ಪಿಟ್ಕೊಳ್ಳಿ, ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ರೆಮಿಟೆನ್ಸ್ ಅನ್ನ ಉತ್ಪಾದನೆ ಮಾಡ್ತಿರ್ತಕ್ಕಂತಹ ದೇಶ ಯಾವ್ದಪ್ಪ ಅಂತ ಹೇಳಿದ್ರೆ ನಮ್ಮ ಭಾರತ. ಯಾಕಂದ್ರೆ ಹಲವಾರು ಭಾರತೀಯರು
ಪ್ರಮುಖವಾಗಿ ಈ ಗಲ್ಫ್ ಕಂಟ್ರೀಸ್ ಏನ್ ಬರುತ್ತೆ, ಸೌದಿ ಅರೇಬಿಯಾ ಇರ್ಬೋದು, ಯುನೈಟೆಡ್ ಅರಬ್ ಎಮಿರೇಟ್ಸ್ ಇರ್ಬೋದು, ಅದೇ ರೀತಿ ಯಮನ್, ಓಮನ್ ಇರ್ಬೋದು, ಮುಂತಾದ ದೇಶಗಳಲ್ಲಿ ಸಾಕಷ್ಟು ಭಾರತೀಯರು, ಸ್ಪೆಷಲಿ ನಮ್ಮ ಕರಾವಳಿ ತೀರ ಕೇರಳ ಇರ್ಬೋದು ಅಥವಾ ನಮ್ಮ ಕರ್ನಾಟಕದ ಮಂಗಳೂರು, ಉಡುಪಿ ಭಾಗದ ಜನರು ಸಾಕಷ್ಟು ಮಂದಿಯಲ್ಲಿ ವರ್ಕ್ ಮಾಡ್ತಿದ್ದಾರೆ. ಸೊ ಅವರು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಹಣವನ್ನ ಪ್ರತಿ ವರ್ಷ ಭಾರತಕ್ಕೆ ತಮ್ಮ ತಮ್ಮ ಒಂದು ಕುಟುಂಬಗಳಿಗೆ ಅದನ್ನ ರವಾನೆ ಮಾಡ್ತಾರೆ. ಸೊ ಈ ಒಂದು ದೃಷ್ಟಿಯಿಂದ ಭಾರತ ಪ್ರಪಂಚದ ಅತಿ ದೊಡ್ಡ ರೆಮಿಟೆನ್ಸಸ್ ನ ಒಬ್ಬ ಸ್ವೀಕಾರದಾರ ರಾಷ್ಟ್ರವಾಗಿದೆ. ಸೊ ಇದು ಬಹಳ ಇಂಪಾರ್ಟೆಂಟ್. ಕೇವಲ ಅಂತಹ ದೇಶಗಳು ಮಾತ್ರವಲ್ಲ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಇರ್ಬೋದು ಅಥವಾ ಬ್ರಿಟನ್ ಇರ್ಬೋದು, ಕೆನಡಾ, ಆಸ್ಟ್ರೇಲಿಯಾ ಮುಂತಾದ ಮುಂದುವರಿದ ದೇಶಗಳಲ್ಲಿ ಕೂಡ ಹಲವಾರು ಭಾರತೀಯರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕೆಲವು ಅಷ್ಟು ಜನ ಬಹಳ ಪ್ರಭಾವಿ ಒಂದು ಸ್ಥಾನಗಳಲ್ಲಿ ಕೂಡ ಇದ್ದಾರೆ. ಸೊ ಸಾಕಷ್ಟು ಹಣವನ್ನ ಅಲ್ಲಿ ಸಂಪಾದನೆ ಮಾಡಿಬಿಟ್ಟು ಅವರು ಭಾರತಕ್ಕೆ ಕಳಿಸ್ಕೊಡ್ತಾ ಹೋಗ್ತಾರೆ. ಸೊ ಇದರಿಂದ ನಮ್ಮ ಭಾರತದ ಆರ್ಥಿಕತೆಗೆ ಕೂಡ ಹೆಲ್ಪ್ ಆಗ್ತಾ ಹೋಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ, ಏನು ಕಡಿಮೆ ಮತ್ತು ಮಧ್ಯಮ ಆದಾಯ ಉಳ್ಳಂತಹ ದೇಶಗಳಿದ್ದಾವೆ, ಅವುಗಳಲ್ಲಿ ಇಂತಹ ರೆಮಿಟೆನ್ಸಸ್ ನಿಂದನೇ ಸಾಕಷ್ಟು ಉಪಯೋಗ ಆಗ್ತಾ ಹೋಗುತ್ತೆ. ಯಾಕಪ್ಪ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಬ್ಬ ವ್ಯಕ್ತಿ, ಒಬ್ಬ ಹುಡುಗ ಉತ್ತಮವಾಗಿ ವಿದ್ಯೆಯನ್ನ ಸಂಪಾದನೆ ಮಾಡ್ಬಿಟ್ಟು ಯಾವುದೋ ವಿದೇಶಕ್ಕೆ ಹೋಗಿ, ಫಾರ್ ಎಕ್ಸಾಂಪಲ್ ಅಮೆರಿಕಕ್ಕೆ ಹೋಗಿ ಕೆಲಸವನ್ನ ಗಿಟ್ಟಿಸ್ತಾನೆ, ಸಾಕಷ್ಟು ಕೈತುಂಬ ಸಂಬಳವನ್ನ ಪಡಿತಾ ಇರ್ತಾನೆ ಅಂತ ಹೇಳಿದ್ರೆ, ಅವನು ಪ್ರತಿ ತಿಂಗಳು ಲಕ್ಷಾಂತರ ಹಣವನ್ನ ಭಾರತಕ್ಕೆ ಅವನು ಸಾಗಿಸ್ತಾ ಅಂತ ಹೇಳಿದ್ರೆ, ಭಾರತದಲ್ಲಿ ವಾಸವಾಗಿರ್ತಕ್ಕಂತಹ ಆತನ ಕುಟುಂಬ, ಆ ಒಂದು ಕುಟುಂಬದ ಜೀವನ ಮಟ್ಟವೇ ಬದಲಾಗ್ತಾ ಹೋಗುತ್ತೆ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ರೈಸ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ದೇಶದ ಆರ್ಥಿಕತೆಗೆ ಕೂಡ ಇದು ಬಹಳ ಉತ್ತಮವಾದಂತಹ ಸಂಗತಿ ಅಂತ ಹೇಳ್ಬೋದು. ಸೊ ಹಾಗಾಗಿ ನಮಗೆ ರೆಮಿಟೆನ್ಸಸ್ ಬಗ್ಗೆ ತಿಳ್ಕೊಳ್ಳೋದು ಬಹಳ ಅವಶ್ಯಕತೆ ಉಂಟಾಗುತ್ತೆ. ಸೊ ಇವತ್ತು ನಮ್ಮ ವರ್ಲ್ಡ್ ಬ್ಯಾಂಕ್ ಅಥವಾ ವಿಶ್ವ ಬ್ಯಾಂಕ್ ನೀಡಿರ್ತಕ್ಕಂತಹ ಒಂದು ವರದಿ ಏನಪ್ಪಾ ಅಂತ ಹೇಳಿದ್ರೆ, ಈ ರೆಮಿಟೆನ್ಸಸ್ ಈ ವರ್ಷ ಬಹಳ ತೀಕ್ಷ್ಣವಾಗಿ ಕುಸಿಯುತ್ತೆ ಅಂತೇಳಿ. ಯಾಕೆ ಕುಸಿಯುತ್ತಪ್ಪ ಅಂತ ಹೇಳಿದ್ರೆ, ಅಬ್ವಿಯಸ್ಲಿ ಪ್ರಪಂಚದ ಎಲ್ಲಾ ಕಡೆ ಕೊರೋನಾ ವೈರಸ್ ಇರೋ ಕಾರಣದಿಂದ ಅಲ್ಲಿ ಕೆಲಸ ಮಾಡ್ತಿದ್ದಂತಹ ಭಾರತೀಯರು ವಾಪಸ್ ತಮ್ಮ ಊರುಗಳಿಗೆ ಮರಳಿದ್ದಾರೆ. ಸೊ ಅವರು ಒಂದು ಲೆಕ್ಕದಲ್ಲಿ ನಿರುದ್ಯೋಗಿಗಳಾಗಿ ಮಾರ್ಪಾಡಾಗ್ಬಿಟ್ಟಿದ್ದಾರೆ. ಸೊ ಪ್ರತಿ ವರ್ಷ ಅವರು ಅಂತಹ ದೇಶಗಳಿಂದ ಕಳಿಸ್ತಿದ್ದಂತಹ ಭಾರಿ ಮೊತ್ತದ ನಗದು ಈ ಬಾರಿ ಬರಲ್ಲ ಅಂತ ಹೇಳಲಾಗ್ತಾ ಇದೆ. ಸೊ ನೀವು ಒಂದು ಲೆಕ್ಕವನ್ನು ಕೂಡ ನೋಡ್ತಾ ಇದ್ದೀರಾ, ಅಲ್ಲಿ ಸುಮಾರು 23% ಕುಸಿಯುತ್ತೆ. ಕಳೆದ ವರ್ಷ ಇಡೀ ಪ್ರಪಂಚಾದ್ಯಂತ 83 ಬಿಲಿಯನ್ ಅಮೆರಿಕನ್ ಡಾಲರ್ಸ್ ನಷ್ಟಿದ್ದಂತಹ ಈ ರೆಮಿಟೆನ್ಸಸ್ ಈ ವರ್ಷ ಕೇವಲ 64 ಬಿಲಿಯನ್ ಆಗುತ್ತೆ. ಸೊ ಒಂದು 23% ನಷ್ಟು ಡ್ರಾಪ್ ಆಗಿದೆ. ಸೊ ಪ್ರಮುಖವಾಗಿ ಇದು ಡ್ರಾಪ್ ಆಗಿರೋದೆಲ್ಲಪ್ಪ ಅಂತ ಹೇಳಿದ್ರೆ, ನೀವು ನೋಡ್ತಾ ಇದ್ದೀರಾ, ಯುರೋಪ್ ಮತ್ತೆ ಸೆಂಟ್ರಲ್ ಏಷ್ಯಾದಲ್ಲಿ, ನಮ್ಮ ಯುರೋಪ್ ಖಂಡ ಏನಿದೆ ಮತ್ತೆ ನಮ್ಮ ಮಧ್ಯ ಏಷ್ಯಾ ಖಂಡದಲ್ಲಿ ಸಾಕಷ್ಟು ಜನ ಹೋಗ್ಬಿಟ್ಟು ರಷ್ಯಾದಲ್ಲಿ ಕೆಲಸ ಮಾಡ್ತಾ ಇದ್ರು. ಬಟ್ ಈಗ ರಷ್ಯಾದಲ್ಲೂ ಕೂಡ ಆರ್ಥಿಕ ಸಂಕಷ್ಟ ಇದೆ. ಜೊತೆಗೆ ರಷ್ಯಾದ ರಬಲ್ ಏನಿದೆ, ರಷ್ಯಾದ ಒಂದು ಕರೆನ್ಸಿ ಆಗಿರ್ತಕ್ಕಂತಹ ರಬಲ್ ಬಹಳ ಕುಸಿತ ಕಾಣ್ತಾ ಇರೋ ಕಾರಣದಿಂದ ಯುರೋಪ್ ಮತ್ತೆ ಮಧ್ಯ ಏಷ್ಯಾ ಖಂಡಗಳಿಗೆ ಇದು ಸಾಕಷ್ಟು ಹೊಡೆತವನ್ನ ಕೊಡ್ತಾ ಇದೆ. ಅದಾದ್ಮೇಲೆ ನಮಗೆ ಸಬ್ ಸಹರನ್ ಆಫ್ರಿಕಾ, ಏನು ಸಹರಾ ಬರ್ತಕ್ಕಂತಹ ರಾಷ್ಟ್ರಗಳಿದ್ದಾವೆ ಆಫ್ರಿಕಾದಲ್ಲಿ, ಆ ರಾಷ್ಟ್ರಗಳಿಗೂ ಕೂಡ ಹೊಡೆತ ಬಿದ್ದಿದೆ. ಅದಾದ ಮೇಲೆ ನಮ್ಮ ದಕ್ಷಿಣ ಏಷ್ಯಾ, ಸೌತ್ ಏಷ್ಯಾದಲ್ಲಿ ಕೂಡ ಭಾರಿ ಒಂದು ಹೊಡೆತ ಉಂಟಾಗ್ತಿದೆ. ಭಾರತದ ಮಟ್ಟಿಗೆ ಕೂಡ ಇದು ಸಾಕಷ್ಟು ದೊಡ್ಡ ಹೊಡೆತವನ್ನೇ ಉಂಟು ಮಾಡ್ತಿದೆ ಅಂತ ಹೇಳ್ಬೋದು. ಈ ಒಂದು ರಿಪೋರ್ಟ್ ಅನ್ನ ನಮ್ಮ ವಿಶ್ವಸಂಸ್ಥೆ ನಿನ್ನೆ ಇದನ್ನ ಒಂದು ವರದಿಯನ್ನ ಜಾರಿಗೆ ತಂದಿದೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ವಿಶ್ವಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂತಹ ಡೇವಿಡ್ ಮಾಲ್ಪಾಸ್, ದಯವಿಟ್ಟು ಅವರ ಹೆಸರನ್ನು ಕೂಡ ಬರ್ಕೊಳ್ತಾ ಹೋಗಬೇಕಾಗತ್ತೆ. ಡೇವಿಡ್ ಮಾಲ್ಪಾಸ್ ಅವರು ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಒಂದು ವಿಚಾರವನ್ನ ತಿಳಿಸಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಡೇವಿಡ್ ಮಾಲ್ಪಾಸ್ ಅಂತ ಹೇಳಿ. ಸೊ ಎಲ್ಲರೂ ಕೂಡ ನೋಡ್ಕೊಳ್ತಾ ಮುಂದೆ ಹೋಗ್ಬೇಕಾಗುತ್ತೆ. ಬಟ್ ಇದರಲ್ಲಿ ಒಂದು ಒಳ್ಳೆಯ ಥಿಂಗ್ ಏನಪ್ಪಾ ಅಂದ್ರೆ, ಭಾರತಕ್ಕೆ ಬರಬೇಕಾಗಿದ್ದಂತಹ ಒಂದು ರೆಮಿಟೆನ್ಸಸ್ ಕಮ್ಮಿ ಆದ್ರೂ ಕೂಡ ನಮ್ಮ ದೇಶದ ಪ್ರತಿಭಾವಂತರು ಏನು ವಿದೇಶಗಳಿಗೆ ಹೋಗಿದ್ರು ಅವರೆಲ್ಲರೂ ಕೂಡ ವಾಪಸ್ ದೇಶಕ್ಕೆ ಬಂದಿದ್ದಾರೆ. ಕೊರೋನಾ ವೈರಸ್ ಸಂಪೂರ್ಣ ಮುಗಿದ್ಮೇಲೆ ಅವರು ವಾಪಸ್ ಆ ದೇಶಗಳಿಗೆ ತೆರಳಿದೆ, ಭಾರತದಲ್ಲಿ ಉಳ್ಕೊಂಡು ಇಲ್ಲಿನ ಕಂಪನಿಗಳಲ್ಲಿ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿದ್ರೆ ನಮ್ಮ ದೇಶ ಸ್ವತಃ ಒಂದಷ್ಟು ಉದ್ಧಾರ ಆಗ್ಬೋದು. ಬಿಕಾಸ್ ನೋಡಿ, ಇದನ್ನ ಬ್ರೈನ್ ಡ್ರೈನ್ ಅಂತ ಕರಿತೀವಿ. ಬ್ರೈನ್ ಡ್ರೈನ್ ಅಂತ ಹೇಳಿದ್ರೆ ಪ್ರತಿಭಾ ಪಲಾಯನ ಅಂತ ಒಂದು ವರ್ಡ್ ಅನ್ನು ಯೂಸ್ ಮಾಡ್ತೀವಿ. ಸೊ ನಮ್ಮಲ್ಲಿರ್ತಕ್ಕಂತಹ ಪ್ರತಿಭೆ ಹೋಗ್ಬಿಟ್ಟು ಅಮೆರಿಕ ದೇಶಕ್ಕೆ ದುಡಿಯುವುದು ಎಷ್ಟರ ಮಟ್ಟಿಗೆ ಸರಿ, ಅವರು ನಮ್ಮ ದೇಶದಲ್ಲೇ ದುಡಿದು ನಮ್ಮ ದೇಶವನ್ನು ಉದ್ಧಾರ ಮಾಡಿಸ್ಬೇಕು ಅನ್ನೋದು ಕೂಡ ಒಂದು ವಾದ ಆಗಿದೆ. ಸೊ ಇದು ಯಾವ ರೀತಿ ಕಂಡು ಬರುತ್ತೆ ನೋಡ್ಬೇಕು. ಅಂಡ್ ಮುಂದಿನ ಸುದ್ದಿ ನೋಡ್ತಾ ಇದ್ದೀರಾ, ಸ್ಪೆಲ್ಲಿಂಗ್ ಬಿ ರದ್ದು ಅಂತಕ್ಕಂಥ ಒಂದು ವರ್ಡ್ ಅನ್ನ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಪ್ರಮುಖವಾಗಿ ಸ್ಪೆಲ್ಲಿಂಗ್ ಬಿ ಅಂದ್ರೆ ಏನು ಅಂತ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲರಿಗೂ ಕೂಡ ಇದು ಗೊತ್ತಿರಲೇಬೇಕಾಗುತ್ತೆ. ಕೆಲವೊಂದು ಬಾರಿ ಎಕ್ಸಾಮ್ ಅಲ್ಲೂ ಕೂಡ ಕೇಳ್ಬೋದು. ಸ್ಪೆಲ್ಲಿಂಗ್ ಬಿ ಅಂದ್ರೆ ಪ್ರಸಕ್ತವಾಗಿ ವಿಶ್ವದ ಬಹುತೇಕ ದೇಶಗಳಲ್ಲಿ ಈ ಒಂದು ಕಾಂಪಿಟೇಷನ್ ನಡೀತಾ ಹೋಗುತ್ತೆ. ಬಟ್ ಮೂಲವಾಗಿ ಇದು ಅಮೆರಿಕದಲ್ಲಿ ಪ್ರಾರಂಭವಾಯಿತು. ಹೆಂಗಪ್ಪ ಅಂತ ಹೇಳಿದ್ರೆ, ಇಂಗ್ಲಿಷ್ ಭಾಷೆ ಏನಿದೆ, ಆಂಗ್ಲ ಭಾಷೆಯ ಅತ್ಯಂತ ಕಠಿಣವಾಗಿರ್ತಕ್ಕಂತಹ ಪದಗಳನ್ನ ಕೊಡ್ತಾ ಹೋಗ್ತಾರೆ. ಅಂಡ್ ಈ ಸ್ಪರ್ಧಾರ್ಥಿಗಳು ಆ ಒಂದು ಕಠಿಣವಾದಂತಹ ಶಬ್ದಗಳ ಸ್ಪೆಲ್ಲಿಂಗ್ ಅನ್ನ ಹೇಳ್ಬೇಕಾಗುತ್ತೆ. ಅದನ್ನ ನಾವು ಸ್ಪೆಲ್ಲಿಂಗ್ ಬಿ ಅಂತ ಕರಿತೀವಿ. BEE ಸ್ಪೆಲ್ಲಿಂಗ್ ಬಿ ಅಂತಕ್ಕಂತಹ ಒಂದು ಕಾಂಪಿಟೇಷನ್ ಇದು ಪ್ರಪಂಚಾದ್ಯಂತ ಸಾಕಷ್ಟು ಪ್ರಖ್ಯಾತಿಯನ್ನು ಹೊಂದಿದೆ. ಬಟ್ ಒಂದು ಹೆಮ್ಮೆ ಪಡಬೇಕಾದಂತಹ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಪ್ರತಿ ವರ್ಷ ಅಮೆರಿಕದಲ್ಲಿ ನಡೀತಕ್ಕಂತಹ ಈ ಸ್ಪೆಲ್ಲಿಂಗ್ ಬಿ ಸ್ಪರ್ಧೆಯನ್ನ ಜಯಿಸುವುದು ನಮ್ಮ ಭಾರತೀಯರೇ. ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇಂಡಿಯನ್ ಅಮೆರಿಕನ್ಸ್ ಏನಿದ್ದಾರೆ, ಅಂದ್ರೆ ಭಾರತೀಯ ಅಮೆರಿಕನ್ನರು
ಈ ಒಂದು ಸ್ಪರ್ಧೆಯಲ್ಲಿ ಗೆಲ್ತಾ ಹೋಗ್ತಾರೆ. ಈ ಒಂದು ಸ್ಪರ್ಧೆ ಬಹಳ ಫೇಮಸ್ ಆಗಿದೆ. ಸ್ಪೆಷಲಿ ಏನು ಶಾಲೆಗೆ ಹೋಗುವಂತಹ ಮಕ್ಕಳ ಪೋಷಕರಿದ್ದಾರೆ ಅಮೆರಿಕ ದೇಶದಾದ್ಯಂತ, ಅವರೆಲ್ಲರೂ ಕೂಡ ಬಹಳ ಉತ್ಸುಕತೆಯಿಂದ ಈ ಒಂದು ಕಾಂಪಿಟೇಷನ್ ಅನ್ನು ನೋಡ್ತಿರ್ತಾರೆ. ಪ್ರತಿ ವರ್ಷ ಕೂಡ ಇಡೀ ಅಮೆರಿಕನೇ ಚಕಿತವಾಗಿ ನೋಡ್ತಾ ಇರುತ್ತೆ. ಯಾವ ರೀತಿ ಭಾರತೀಯರು ಅವರ ಮಾತೃಭಾಷೆ ಇಂಗ್ಲಿಷ್ ಅಲ್ಲದೇ ಇದ್ರೂ ಕೂಡ ಇಂಗ್ಲಿಷ್ ನ ಈ ಒಂದು ಸ್ಪೆಲ್ಲಿಂಗ್ ಕಾಂಪಿಟೇಷನ್ ಅಲ್ಲಿ ಅಷ್ಟೊಂದು ಕ್ಲಿಷ್ಟಕರವಾದಂತಹ ಶಬ್ದಗಳನ್ನ ಎಷ್ಟು ಲೀಲಾಜಾಲವಾಗಿ ಹೇಳ್ತಾರೆ ಅಂತ ಪ್ರತಿಯೊಬ್ಬ ಅಮೆರಿಕನ್ನರು ಕೂಡ ಇವಾಗ್ಲೂ ಕೂಡ ಆಶ್ಚರ್ಯವಾಗಿ ನೋಡ್ತಾ ಇರ್ತಾರೆ. ಸೊ ಅದು ನಮ್ಮ ಭಾರತೀಯರ ಒಂದು ತಾಕತ್ತು ಅಂತಾನೆ ಹೇಳ್ಬೋದು. ಅಂಡ್ ನೀವು ಕೂಡ ಯೂಟ್ಯೂಬ್ ನಲ್ಲೂ ಕೂಡ ನಮಗೆ ವಿಡಿಯೋದ ತುಣುಕು ಸಿಗುತ್ತೆ, ಯಾವ ರೀತಿ ಭಾರತದ ಚಿಕ್ಕ ಚಿಕ್ಕ ಹುಡುಗರು ಈ ಒಂದು ಕಠಿಣವಾಗಿರ್ತಕ್ಕಂತಹ ಬಹಳ ಉದ್ದವಾಗಿರ್ತಕ್ಕಂತಹ ಇಂಗ್ಲಿಷ್ ಪದಗಳ ಸ್ಪೆಲ್ಲಿಂಗ್ ಅನ್ನ ಧೈರ್ಯವಾಗಿ ಸ್ಟೇಜ್ ಮೇಲೆ ಹೇಳ್ತಾರೆ ಅಂತೇಳಿ. ಸೊ ಇದು ನಮ್ಮ ಭಾರತೀಯರು ಎಷ್ಟು ಪ್ರತಿಭಾವಂತರು ಅನ್ನೋದಕ್ಕೆ ಒಂದು ಕೈಗನ್ನಡಿ ಅಂತಾನೆ ಹೇಳ್ಬೋದು. ಸೊ ಈ ಬಾರಿ ಸ್ಪೆಲ್ಲಿಂಗ್ ಬಿ ಒಂದು ಕಾಂಪಿಟೇಷನ್ ಅನ್ನ ರದ್ದುಗೊಳಿಸಲಾಗಿದೆ. ಕಾರಣ ಅಗೇನ್ ಕೊರೋನಾ ವೈರಸ್. ಸೊ ವಿಶ್ವ ಮಹಾಯುದ್ಧ ಏನಾಯ್ತು, ಅದಾದ ಮೇಲೆ ಪ್ರಥಮ ಬಾರಿಗೆ ಈ ಸ್ಪೆಲ್ಲಿಂಗ್ ಬಿ ಅನ್ನ ರದ್ದುಗೊಳಿಸಲಾಗ್ತಾ ಇದೆ. ಅದು ಈಗ ಯಾಕಪ್ಪ ಅಂತ ಹೇಳಿದ್ರೆ ಕೊರೋನಾ ವೈರಸ್ ಕಾರಣದಿಂದ. ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸೊ ಈ ಸುದ್ದಿ ಹೇಳುತ್ತೆ, ವಿಶ್ವ ಬ್ಯಾಡ್ಮಿಂಟನ್ ಫೆಡರೇಷನ್ ನ ಅಭಿಯಾನ ನಾನು ಬ್ಯಾಡ್ಮಿಂಟನ್ಗೆ ಪಿವಿ ಸಿಂಧು ರಾಯಭಾರಿ ಅಂತೇಳಿ. ನೋಡಿ ಯಾವ ರೀತಿ ನಮ್ಮ BCCI ಟಾಸ್ಕ್ ಫೋರ್ಸ್ ತರ ಒಂದು ಮಾಸ್ಕ್ ಫೋರ್ಸ್ ಅಂತಕ್ಕಂತಹ ಒಂದು ಅಭಿಯಾನವನ್ನ ಪ್ರಾರಂಭ ಮಾಡಿದ್ದು, ಅದೇ ರೀತಿ ಹಲವಾರು ಜನ ಬೇರೆ ಬೇರೆ ಅಭಿಯಾನವನ್ನ ಪ್ರಾರಂಭ ಮಾಡ್ತಿದ್ರು. ಅದೇ ರೀತಿ ನಮ್ಮ ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್, ನೀವು ನೋಡ್ತಾ ಇದ್ದೀರಾ BWF, ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ ಅಂತ ಹೇಳಿದ್ರೆ ಈ ಬ್ಯಾಡ್ಮಿಂಟನ್ ಸಂಬಂಧಪಟ್ಟಂತಹ ಇಡೀ ವಿಶ್ವದಲ್ಲಿ ಬ್ಯಾಡ್ಮಿಂಟನ್ ಅನ್ನ ನಿಯಂತ್ರಣ ಮಾಡುವಂತಹ ಒಂದು ಆಡಳಿತ ಸಂಸ್ಥೆ. ಸೊ ಈ ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ ಅವರು ತಮ್ಮ ಒಂದು ಹೊಸ ಅಭಿಯಾನವನ್ನ ಜಾರಿಗೆ ತಂದಿದ್ದಾರೆ. ಅದರ ಹೆಸರು ಬಂದ್ಬಿಟ್ಟು ನಿಮಗೆ ಕಾಣಿಸ್ತಾ ಇದೆ ಅಯಾಮ್ ಬ್ಯಾಡ್ಮಿಂಟನ್ ಅಂತೇಳಿ. ಬ್ಯಾಡ್ಮಿಂಟನ್ ಅಂದ್ರೆ ನಾವೆಲ್ಲರೂ ಗೊತ್ತು, ನಾವು ಶಟಲ್ ಕಾಕ್ ಅಂತ ಏನ್ ಕರಿತೀವಿ, ಆ ಒಂದು ಕ್ರೀಡೆಗೆ ಬ್ಯಾಡ್ಮಿಂಟನ್ ಅಂತ ಹೇಳ್ತಾರೆ. ಅದು ಒಂದು ಒಲಿಂಪಿಕ್ ಕ್ರೀಡೆ ಕೂಡ ಆಗಿದೆ. ನೀವು ನೋಡ್ತಾ ಇರೋ ರೀತಿ ಅಯಾಮ್ ಬ್ಯಾಡ್ಮಿಂಟನ್ ಅಂತಕ್ಕಂತಹ ಒಂದು ಅಭಿಯಾನವನ್ನ ಪ್ರಾರಂಭ ಮಾಡಿದ್ದಾರೆ. ಕನ್ನಡದಲ್ಲಿ ನಾನು ಬ್ಯಾಡ್ಮಿಂಟನ್ ಅಂತ ಕೂಡ ಅದನ್ನು ಕರಿಬಹುದು. ಅದಕ್ಕೆ ಪ್ರಪಂಚದ ಪ್ರಖ್ಯಾತ ಬ್ಯಾಡ್ಮಿಂಟನ್ ತಾರೆಗಳನ್ನ ರಾಯಭಾರಿಗಳನ್ನಾಗಿ ಅಪಾಯಿಂಟ್ ಮಾಡ್ಕೊಳ್ತಾ ಇದ್ದಾರೆ. ಅದರಲ್ಲಿ ಭಾರತದಿಂದ PV ಸಿಂಧು ಅವರನ್ನು ಕೂಡ ಇದರ ಒಂದು ಅಂಬಾಸಿಡರ್ ಅಥವಾ ರಾಯಭಾರಿಯನ್ನಾಗಿ ಅಪಾಯಿಂಟ್ ಮಾಡ್ಕೊಳ್ಳಲಾಗಿದೆ. ಇದು ಕೂಡ ಬಹಳ ಇಂಪಾರ್ಟೆಂಟ್. ಯಾಕಪ್ಪ ಅಂದ್ರೆ ಅಯಾಮ್ ಬ್ಯಾಡ್ಮಿಂಟನ್ ಯಾರು ಜಾರಿಗೆ ತಂದ್ರಪ್ಪ ಅಂತ ಹೇಳಿದ್ರೆ ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್. ದಯವಿಟ್ಟು ನೋಟ್ ಡೌನ್ ಮಾಡ್ಕೊಳ್ಳಿ, ವಿಶ್ವ ಬ್ಯಾಡ್ಮಿಂಟನ್ ಸಂಸ್ಥೆ ಅಂತ ಕರೀಬಹುದು. ಜೊತೆಗೆ ಇದರ ಭಾರತದಿಂದ ಇದರ ರಾಯಭಾರಿಯಾಗಿ ಆಯ್ಕೆಯಾದಂತಹ ಕ್ರೀಡಾಪಟು ಯಾರಪ್ಪ ಅಂತ ಹೇಳಿದ್ರೆ ಪ್ರಖ್ಯಾತ ಬ್ಯಾಡ್ಮಿಂಟನ್ ತಾರೆ PV ಸಿಂಧು ಅವರು, ಪೆಸರ್ಲಾ ವೆಂಕಟ ಸಿಂಧು ಅನ್ನೋದು ಅವರ ಪೂರ್ತಿ ಹೆಸರು. ಸೊ ಇವರು ಭಾರತದಿಂದ ರಾಯಭಾರಿಯಾಗಿದ್ದಾರೆ. ಸೊ ಇದು ಏನಕ್ಕಪ್ಪ, ಇದರ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಬಹಳ ಸಿಂಪಲ್, ಕಳಂಕರಹಿತವಾಗಿ ಬ್ಯಾಡ್ಮಿಂಟನ್ ಆಡಬೇಕು ಅಂತೇಳಿ. ಕಳಂಕರಹಿತ ಆಟ ನೋಡಿ, ಕಳಂಕಿತ ಆಟ ಅಂದ್ರೇನು, ನಾವು ನೋಡ್ತಾ ಇರ್ತೀವಿ ಡೋಪಿಂಗ್ ಟೆಸ್ಟ್ ಅಲ್ಲಿ ಕ್ರೀಡಾಪಟುಗಳು ಸಿಕ್ಕೊಳ್ತಾ ಇರ್ತಾರೆ. ಅಂದ್ರೆ ಈ ಉದ್ದೀಪನ ಮದ್ದನ್ನ ಸೇವಿಸ್ಬಿಟ್ಟು ಅವರು ಸಿಕ್ಕಾಕೊಳ್ತಾರೆ. ಅದೇ ರೀತಿ ಸ್ಪಾಟ್ ಫಿಕ್ಸಿಂಗ್ ಅಂದ್ರೆ ಮ್ಯಾಚ್ ಫಿಕ್ಸಿಂಗ್ ಮಾಡಿ ಮೋಸದ ಆಟ ಮಾಡಿ ಸಿಕ್ಕೊಂತ ಇರ್ತಾರೆ. ಸೊ ಈ ರೀತಿ ಯಾವುದೂ ಇರಬಾರ್ದು, ಕಳಂಕರಹಿತವಾಗಿ ಆಟವನ್ನು ಆಡಬೇಕು ಅನ್ನೋದು ಈ ಅಯಾಮ್ ಬ್ಯಾಡ್ಮಿಂಟನ್ ಅಂತಕ್ಕಂತಹ ಒಂದು ಅಭಿಯಾನದ ಉದ್ದೇಶ ಆಗಿದೆ. ಎಲ್ಲರೂ ಕೂಡ ನೋಟ್ ಮಾಡ್ಕೊಳ್ತಾ ಮುಂದೋಗೋಣ. ಸೊ ಈಗ ನಾನು ಪ್ರತಿನಿತ್ಯ ಮಾಡುವಂತೆ ಇವತ್ತು ಒಂದು ಇಂಪಾರ್ಟೆಂಟ್ ಒಂದು 10 MCQಗಳನ್ನ ಡಿಸ್ಕಸ್ ಮಾಡ್ತೀನಿ. ಪರೀಕ್ಷಾ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ತಾವೆಲ್ಲರೂ ಕೂಡ ದಯವಿಟ್ಟು ನಮ್ಮ ಪ್ರೀಮಿಯರ್ ಚಾಟ್ ನಲ್ಲಿ ಉತ್ತರವನ್ನ ಕೊಡುವುದರ ಮೂಲಕ ಈ ಒಂದು ಚಿಕ್ಕ ಇದರಲ್ಲಿ ಭಾಗವಹಿಸಿ. ಅಂಡ್ ನಿಮ್ಮ ಅನುಮಾನಗಳೇನಾದರೂ ಇದ್ದಲ್ಲಿ ದಯವಿಟ್ಟು ಪರಿಹಾರ ಕೂಡ ತಗೊಳ್ತಾ ಹೋಗಿ. ಸೊ ಎಲ್ಲರೂ ಕೂಡ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇರಬೇಕಾಗುತ್ತೆ. ಅವಾಗಲೇ ನಿಮಗೆ ಈ ಒಂದು ಆನ್ಸರ್ಸ್ ಕ್ವಶನ್ಸ್ ನಿಮಗೆ ನೆನಪಲ್ಲಿ ಉಳಿಯುತ್ತೆ. ಅಂಡ್ ಜೊತೆಗೆ ನೋಟ್ ಡೌನ್ ಮಾಡೋದನ್ನ ಕೂಡ ಮರಿಬೇಡಿ. ಪ್ರತಿನಿತ್ಯ ಒಂದು 9 ರಿಂದ 10 ಕ್ವಶನ್ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ ಸಿಗ್ತಾ ಹೋಗುತ್ತೆ. ಸೊ ಮೊದಲನೇ ಪ್ರಶ್ನೆ ನೋಡ್ತಾ ಇದ್ದೀರಾ, ಯಾವಾಗ ಪೃಥ್ವಿ ದಿವಸ ಆಚರಿಸಲಾಗುತ್ತೆ ಅಂತೇಳಿ. ಇದಂತೂ ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಇಂಪಾರ್ಟೆಂಟ್. ಯಾವಾಗಲೂ ಕೂಡ ಕೇಳ್ತಾನೆ ಇರ್ತಾರೆ ವರ್ಲ್ಡ್ ಅರ್ತ್ ಡೇ ಅಥವಾ ಭೂಮಿ ದಿವಸ ಅಥವಾ ಪೃಥ್ವಿ ಡೇ ಅನ್ನ ಯಾವಾಗ ಆಚರಣೆ ಮಾಡ್ತಾರೆ ಅಂತೇಳಿ. ಸೊ ಎಲ್ಲರಿಗೂ ಕೂಡ ಗೊತ್ತಿದೆ ಅನ್ಕೊಂತೀನಿ. ಸ್ಕ್ರೀನ್ ಮೇಲೆ ಆನ್ಸರ್ ಕೂಡ ನೋಡ್ತಾ ಇದ್ದೀರಾ. ಆಪ್ಷನ್ ಸಿ ಏಪ್ರಿಲ್ 22. ಅದ್ರ ಜೊತೆಗೆ ಇನ್ನೊಂದು ನೋಡ್ತಾ ಇದ್ದೀರಾ, ಇದರ ಇನ್ನೊಂದು ಹೆಸರೇನಪ್ಪಾ ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಮದರ್ ಅರ್ತ್ ಡೇ ಅಂತೇಳಿ. ಸೊ ಅದರ ಪೂರ್ತಿ ಹೆಸರು ಇಂಟರ್ನ್ಯಾಷನಲ್ ಮದರ್ ಅರ್ತ್ ಡೇ, ಬಟ್ ನಾವು ಕೇವಲ ಅರ್ತ್ ಡೇ ಅಥವಾ ಭೂ ದಿವಸ ಅಥವಾ ಪೃಥ್ವಿ ದಿವಸ ಅಂತ ಕರೀತಾ ಹೋಗ್ತೀವಿ. ಏಪ್ರಿಲ್ 22ನೇ ತಾರೀಕು ಪ್ರತಿ ವರ್ಷ ಇದನ್ನ ಆಚರಣೆ ಮಾಡಲಾಗುತ್ತೆ. ದಯವಿಟ್ಟು ನೋಟ್ ಡೌನ್ ಮಾಡ್ಕೊಳ್ಳಿ. ಅಂಡ್ ಇಲ್ಲಿ ನೋಡ್ತಾ ಇದ್ದೀರಾ, ಈ ವರ್ಷ 50ನೇ ಒಂದು ಆಚರಣೆ, 50th ಆನಿವರ್ಸರಿ ಇದರದ್ದು. 50 ವರ್ಷಗಳ ಹಿಂದೆ ಇದನ್ನ ಪ್ರಾರಂಭ ಮಾಡಲಾಗಿತ್ತು. ಅಂಡ್ ಯಾವಾಗ್ಲೂ ಕೂಡ ಧ್ಯೇಯ ವಾಕ್ಯವನ್ನ ಕೇಳ್ತಾ ಇರ್ತಾರೆ, ಥೀಮ್ ಅನ್ನ ಕೇಳ್ತಾ ಇರ್ತಾರೆ. ಮುಂಚೆ ಎಲ್ಲ ಕೇವಲ ಡೇಟ್ ಅನ್ನ ಕೇಳ್ಬಿಟ್ಟು ಬಿಡ್ತಾ ಇದ್ರು, ಬಟ್ ಈಗ ಸ್ವಲ್ಪ ಟ್ರೆಂಡ್ ಚೇಂಜ್ ಆಗಿರೋ ಕಾರಣದಿಂದ ಇಂತಹ ಪ್ರಮುಖ ದಿನಗಳ ಧ್ಯೇಯವನ್ನ ಕೇಳ್ತಾರೆ, ಅದರ ಥೀಮ್ ಅನ್ನ ಕೇಳ್ತಾ ಹೋಗ್ತಾರೆ. ಈ ಬಾರಿಯ ಥೀಮ್ ಸ್ಕ್ರೀನ್ ನೋಡ್ತಾ ಇರೋ ಪ್ರಕಾರ ಕ್ಲೈಮೇಟ್ ಆಕ್ಷನ್ ಅಂತೇಳಿ, ಹವಾಮಾನ ಕಾರ್ಯ ಒಂದು ಆಕ್ಷನ್ ಅಂತೇಳಿ. ಇದು ಕೂಡ ಇಂಪಾರ್ಟೆಂಟ್. ಅಂಡ್ ಜೊತೆಗೆ ಏಪ್ರಿಲ್ 22ನೇ ತಾರೀಕಿಗೆ ಮತ್ತೊಂದು ವಿಶೇಷ ದಿನ ಇದೆ. ಅದ್ಯಾವ್ದಪ್ಪ ಅಂತ ಹೇಳಿದ್ರೆ ಅಡ್ಮಿನಿಸ್ಟ್ರೇಟಿವ್ ಪ್ರೊಫೆಷನಲ್ಸ್ ಡೇ. ಅಂದ್ರೆ ಏನು, ಆಡಳಿತಾತ್ಮಕ ವೃತ್ತಿ ನಿರತರಿರ್ತಾರೆ ಅವರ ದಿನ ಅಂತ ಕೂಡ ಹೇಳಲಾಗುತ್ತೆ. ಇದೇನು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ಬಟ್ ಆದ್ರೂ ಕೂಡ ಜಸ್ಟ್ ನೋಟ್ ಡೌನ್ ಮಾಡ್ಕೊಳ್ತಾ ಮುಂದೆ ಹೋಗೋಣ. ಅಡ್ಮಿನಿಸ್ಟ್ರೇಟಿವ್ ಪ್ರೊಫೆಷನಲ್ಸ್ ಡೇ
ಅಥವಾ ಆಡಳಿತಾತ್ಮಕ ವೃತ್ತಿಪರರ ದಿನ ಅಂತ ಕರೀಬಹುದು. ಇದನ್ನು ಕೂಡ ಏಪ್ರಿಲ್ 22ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಬಟ್ ಅರ್ತ್ ಡೇ ಅನ್ನೋದು ಬಹಳ ಇಂಪಾರ್ಟೆಂಟ್, ಇದನ್ನ ಮರಿಲೇಬಾರದು ನೀವು. ಮುಂದಿನ ಪ್ರಶ್ನೆ ನೋಡ್ತಾ ಇದ್ದೀರಾ, ಯಾವ ರಾಜ್ಯ ಸರ್ಕಾರವು ಆನ್ಲೈನ್ ಕೋಚಿಂಗ್ ಪ್ಲಾಟ್ಫಾರ್ಮ್ ಗೆಟ್ ಸೆಟ್ ಗೋ ಅಥವಾ ಗೆಟ್ ಸಿಇಟಿ ಗೋ ಅನ್ನ ಜಾರಿಗೆ ತಂದಿದೆ ಅಂತ ಹೇಳಿ ನೋಡಿ. ಬಹಳ ಸಿಂಪಲ್, ಇದು ಕೂಡ ಅತ್ಯಂತ ಸಿಂಪಲ್ ಆಗಿರ್ತಕ್ಕಂತಹ ಒಂದು ಪ್ರಶ್ನೆ. ಯಾಕಪ್ಪ ಅಂದ್ರೆ ನಾನು ಇದನ್ನ ಡಿಸ್ಕಸ್ ಮಾಡಿದ್ದೆ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಜಾರಿಗೆ ತಂದಿರತಕ್ಕಂತಹ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇದು ಅಂತಾನೆ ಹೇಳ್ಬೋದು. ಸೊ ಇದನ್ನ ನಾನು ಹಿಂದಿನ ಕ್ಲಾಸಲ್ಲಿ ಕೂಡ ಡಿಸ್ಕಸ್ ಮಾಡಿದ್ದೇನೆ. ಸೊ ಹಾಗಾಗಿ ಯಾರು ಕೂಡ ಇದರಲ್ಲಿ ಮಿಸ್ಟೇಕ್ ಮಾಡುವಂತಹ ಸಾಧ್ಯತೆನೇ ಇಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಕರ್ನಾಟಕ ಅಂತೇಳಿ. ಸೊ ಇದು ಯಾವ ರೀತಿಯಪ್ಪ ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯಾದ್ಯಂತ ಸುಮಾರು 1.94 ಲಕ್ಷ ವಿದ್ಯಾರ್ಥಿಗಳು, ಅಂದ್ರೆ 1,94,000 ವಿದ್ಯಾರ್ಥಿಗಳು ಸಿಇಟಿ ಮತ್ತೆ ನೀಟ್ ಪರೀಕ್ಷೆಗೆ ತಯಾರಿಯನ್ನು ನಡೆಸುತ್ತಿದ್ದಾರೆ. ಅದರಲ್ಲಿ ಬಹಳಷ್ಟು ಜನ ಗ್ರಾಮೀಣ ಪ್ರದೇಶದಿಂದ ಬಂದಿರತಕ್ಕಂತಹ ಆರ್ಥಿಕವಾಗಿ ಹಿಂದುಳಿದಿರತಕ್ಕಂತಹ ವಿದ್ಯಾರ್ಥಿಗಳು. ಅವರ ಸಹಾಯಾರ್ಥವಾಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಜಾರಿಗೆ ತಂದಿರತಕ್ಕಂತಹ ಸಂಪೂರ್ಣವಾಗಿ ಉಚಿತವಾದಂತಹ ಒಂದು ಆನ್ಲೈನ್ ಕೋಚಿಂಗ್ ವ್ಯವಸ್ಥೆ, ಇದನ್ನ ಸಿಇಟಿ ಮತ್ತೆ ನೀಟ್ ಪರೀಕ್ಷೆಗಳಿಗಾಗಿ ನೀಡಲಾಗುತ್ತೆ. ಅದನ್ನ ಗೆಟ್ ಸೆಟ್ ಗೋ ಅಥವಾ ಗೆಟ್ ಸಿಇಟಿ ಗೋ ಅಂತ ಕೂಡ ಕರೀಬಹುದು. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕಾಗಿ ನಮ್ಮ ರಾಜ್ಯ ಸರ್ಕಾರ ಕೇವಲ 40 ರೂಪಾಯಿ ವೆಚ್ಚ ಮಾಡ್ತಾ ಇದೆ. ಒಬ್ಬ ಹುಡುಗಂಗೆ 40 ರೂಪಾಯಿ ಮಾತ್ರ. ಒಟ್ಟು 80 ಲಕ್ಷ ವೆಚ್ಚದಲ್ಲಿ ಈ ಒಂದು ಯೋಜನೆಯನ್ನು ನಮ್ಮ ಸರ್ಕಾರ ಜಾರಿಗೆ ತಂದಿದೆ. ಇದನ್ನ ಇತ್ತೀಚೆಗಷ್ಟೇ ನಮ್ಮ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು ಇದರ ಒಂದು ಪ್ರಾರಂಭವನ್ನ ಮಾಡಿದ್ರು, ಉದ್ಘಾಟನೆಯನ್ನ ಮಾಡಿದ್ರು. ಸೊ ಮುಂದಿನ ಸುದ್ದಿಯತ್ತ ಗಮನ ಹರಿಸ್ತಾ ಹೋಗೋಣ. ಮೂರನೇ ಪ್ರಶ್ನೆ ಹೇಳುತ್ತೆ, G20 ದೇಶಗಳ ಕೃಷಿ ಮಂತ್ರಿಗಳ ಸಭೆಯ ಅಧ್ಯಕ್ಷತೆ ಯಾರಿಗೆ ದೊರಕಿದೆ ಅಂತೇಳಿ ನೋಡಿ. ಇದು ಕೂಡ ಬಹಳ ಸಿಂಪಲ್. ನಾವು ಇತ್ತೀಚೆಗಷ್ಟೇ ಮತ್ತೊಂದು ಪ್ರಶ್ನೆ ಡಿಸ್ಕಸ್ ಮಾಡ್ತಾ ಹೇಳಿದ್ವಿ. ಏನಪ್ಪಾ ಅಂತ ಹೇಳಿದ್ರೆ, G20ಯ ಪ್ರಸಕ್ತ ಅಧ್ಯಕ್ಷ ಯಾರಪ್ಪ ಅಂತ ಹೇಳಿದ್ರೆ ಸೌದಿ ಅರೇಬಿಯಾ. ಸೊ ಸೌದಿ ಅರೇಬಿಯಾನೇ ಈ ಬಾರಿಯ ಕೃಷಿ ಮಂತ್ರಿಗಳ ಸಭೆಯ ಕೂಡ ಅದರ ಅಧ್ಯಕ್ಷತೆಯನ್ನು ಕೂಡ ವಹಿಸಿಕೊಂಡಿದೆ. ಸೊ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಯಾವ ರೀತಿ ಸೌದಿ ಅರೇಬಿಯಾ ಇದರ ಒಂದು ಅಧ್ಯಕ್ಷತೆ ವಹಿಸಿಕೊಂಡಿದೆ ಅಂತೇಳಿ. ಅಂಡ್ ಭಾರತವನ್ನ ಯಾರು ಪ್ರತಿನಿಧಿಸಿದ್ರು ಅಂತ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹೂ ರಿಪ್ರೆಸೆಂಟೆಡ್ ಇಂಡಿಯಾ ಅಂತ ಕೂಡ ಪ್ರಶ್ನೆ ಕೇಳ್ತಾ ಇರ್ತಾರೆ. ಸೊ ಖಂಡಿತವಾಗಿ ನಮ್ಮ ಪ್ರಸಕ್ತ ಕೃಷಿ ಮಂತ್ರಿ ಆಗಿರ್ತಕ್ಕಂತಹ ಕೇಂದ್ರ ಕೃಷಿ ಮಂತ್ರಿ ನರೇಂದ್ರ ಸಿಂಗ್ ತೋಮರ್ ಅವರು ಭಾರತವನ್ನ ಈ ಒಂದು G20 ಕೃಷಿ ಮಂತ್ರಿಗಳ ಸಭೆ, ಅಗ್ರಿಕಲ್ಚರ್ ಮಿನಿಸ್ಟರ್ಸ್ ಮೀಟ್, ಇದರಲ್ಲಿ ಭಾರತವನ್ನ ಪ್ರತಿನಿಧಿಸಿದ್ರು. ಸೊ ನರೇಂದ್ರ ಸಿಂಗ್ ತೋಮರ್ ಅವರ ಹೆಸರು ನೀವು ನೆನಪು ಮಾಡ್ಕೊಳ್ತಾ ಹೋದ್ರೆ, 1-2 ದಿನಗಳ ಹಿಂದೆ ನಾನು ಕ್ಲಾಸಲ್ಲಿ ಹೇಳಿದ್ದೆ ಯಾವ ರೀತಿ ಕಿಸಾನ್ ರಥ್ ಅಂತಕ್ಕಂತಹ ಒಂದು ಆಪ್ ಅನ್ನ ಅಭಿವೃದ್ಧಿಪಡಿಸಿದ್ರು. ಆ ಆಪ್ ಅನ್ನ ಬಿಡುಗಡೆ ಮಾಡಿದ್ರು. ಆ ಆಪ್ ಅನ್ನ ಬಿಡುಗಡೆ ಮಾಡಿದ್ದು ನಮ್ಮ ಕೃಷಿ ಮಂತ್ರಿ ನರೇಂದ್ರ ಸಿಂಗ್ ತೋಮರ್. ಸೊ ನೀವು ಹೆಸರನ್ನ ನೆನಪಿಟ್ಕೋಬೇಕಾಗುತ್ತೆ. ಜೊತೆಗೆ ಹಿಂದಿನ ಕ್ಲಾಸಲ್ಲಿ ನಾನು ಏನೇನು ಡೀಟೇಲ್ಸ್ ಹೇಳಿರ್ತೀನಿ ಆ ಮಾಹಿತಿಗೂ ಈ ಮಾಹಿತಿಗೂ ಲಿಂಕ್ ಅಪ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಹೀಗೆ ಮಾಡಿದಾಗ ನೀವು ಮರೆಯುವಂತಹ ಸಾಧ್ಯತೆ ಇರೋದಿಲ್ಲ. ಜೊತೆಗೆ ಸೌದಿ ಅರೇಬಿಯಾ ಬಗ್ಗೆ ಕೆಲವೊಂದು ಡೀಟೇಲ್ಸ್ ನೋಡ್ಬೇಕು ಅಂತ ಹೇಳಿದ್ರೆ ನೋಡ್ತಾ ಇದ್ದೀರಾ, ಅದರ ರಾಜಧಾನಿ ರಿಯಾದ್, ಅದೇ ರೀತಿ ಅಲ್ಲಿನ ಕರೆನ್ಸಿ ಸೌದಿ ರಿಯಾಲ್ ಅಂತಕ್ಕಂತಹದ್ದು. ಜೊತೆಗೆ ಪ್ರಸಕ್ತವಾಗಿ ಅದರ ಒಂದು ರಾಜ ಇನ್ನು ಕೂಡ ಅಲ್ಲಿ ಮೊನಾರ್ಕಿ ಅಥವಾ ರಾಜಪ್ರಭುತ್ವ ಇದೆ. ಅಲ್ಲಿನ ರಾಜ ಸಲ್ಮಾನ್ ಅವರು. ಹಾಗೆ ನೋಡಿದ್ರೆ ಸಲ್ಮಾನ್ ಅವರ ಪುತ್ರಿ ಸಲ್ಮಾನ್ ರಾಜ ಏನಿದ್ದಾರೆ ಅವರ ಮಗ ಆಗಿರ್ತಕ್ಕಂತಹ ಮೊಹಮ್ಮದ್ ಬಿನ್ ಸಲ್ಮಾನ್ ಅವರು ಪ್ರಸಕ್ತವಾಗಿ ಅಲ್ಲಿನ ಯುವರಾಜ, ಅದೇ ಕ್ರೌನ್ ಪ್ರಿನ್ಸ್ ಅಂತ ಕರೀಬಹುದು. ಬಹಳ ಪ್ರಭಾವಿಯಾದಂತಹ ಒಬ್ಬ ವ್ಯಕ್ತಿ. ಇವರು ದೇಶಾದ್ಯಂತ ಪ್ರಪಂಚಾದ್ಯಂತ ಸುದ್ದಿಯಲ್ಲಿದ್ದಾರೆ. ಸೊ ಸಲ್ಮಾನ್ ಅವರ ಬಗ್ಗೆ ಕೂಡ ಗೊತ್ತಿರಬೇಕಾಗುತ್ತೆ. ಮುಂದಿನ ಸುದ್ದಿ ನೋಡ್ತಾ ಇದೀವಿ. ಇತ್ತೀಚೆಗೆ ಸಮೀರ್ ಗೋಸ್ವಾಮಿ ಅವರು ಮರಣ ಹೊಂದಿದ್ರು. ಇವರು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತ ಹೇಳಿ ನೋಡಿ. ಇತ್ತೀಚೆಗಷ್ಟೇ ಸಮೀರ್ ಗೋಸ್ವಾಮಿ ಅಂತ ಒಬ್ಬ ಪ್ರಖ್ಯಾತ ವ್ಯಕ್ತಿ ನಿಧನ ಆದ್ರು. ಅವರು ಯಾವ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಾರಪ್ಪ ಅಂತ ಹೇಳಿದ್ರೆ ಆಪ್ಷನ್ ಸಿ ಪತ್ರಿಕೋದ್ಯಮ. ಇವರು ಕೋಲ್ಕತ್ತಾ ಮೂಲದವರು. ಬಂಗಾಳಿ ಭಾಷೆಯ ಅಖಬಾರ್ ಅಂತಕ್ಕಂತಹ ಒಂದು ಪತ್ರಿಕೆ ಏನಿದೆ, ಒಂದು ನ್ಯೂಸ್ ಪೇಪರ್ ಏನಿದೆ, ಅದು ಇವರಿಗೆ ಸಂಬಂಧಪಟ್ಟಂತಾಗಿತ್ತು. ಸೊ ಇವರೊಬ್ಬ ಪತ್ರಿಕೋದ್ಯಮಿ ಅನ್ನೋದನ್ನ ನಾವು ನೆನಪಿಟ್ಕೋಬೇಕಾಗುತ್ತೆ. ಜೊತೆಗೆ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಗೋಸ್ವಾಮಿ ಅಂತಕ್ಕಂಥ ಒಂದು ವರ್ಡ್ ಕಾಣ್ತಾ ಇದೆ. ಗೋಸ್ವಾಮಿ ಅನ್ನುವಂತಹ ಸರ್ನೇಮ್ ನಿಮ್ಗೆ ಎಲ್ಲಿ ಕಂಡು ಬರುತ್ತಪ್ಪ ಅಂತ ಹೇಳಿದ್ರೆ ಪ್ರಮುಖವಾಗಿ ಪಶ್ಚಿಮ ಬಂಗಾಳದಲ್ಲಿ ಕಾಣಿಸ್ಕೊಳ್ಳೋಕೆ ಸಿಗುತ್ತೆ, ವೆಸ್ಟ್ ಬೆಂಗಾಲ್. ಅದರ ಜೊತೆಗೆ ಅಸ್ಸಾಂ ಅಲ್ಲಿ ಕೂಡ ಇದು ಸಿಗುತ್ತೆ. ಏನು ಪ್ರಸಕ್ತವಾಗಿ ರಿಪಬ್ಲಿಕ್ ಟಿವಿಯ ಪ್ರಖ್ಯಾತ ಒಬ್ಬ ಪತ್ರಕರ್ತ ಇದ್ದಾರೆ ಅರ್ನಬ್ ಗೋಸ್ವಾಮಿ ಅವರು. ಇವರಂತೂ ಸದ್ಯಕ್ಕೆ ಬಹಳ ದೊಡ್ಡ ನ್ಯೂಸ್ ನಲ್ಲಿದ್ದಾರೆ, ಸುದ್ದಿಯಲ್ಲಿದ್ದಾರೆ. ಯಾಕಪ್ಪ ಅಂದ್ರೆ ಇವರಿಗೂ ಮತ್ತು ಸೋನಿಯಾ ಗಾಂಧಿ ಅವರಿಗೂ ಒಂದು ಜಟಾಪಟಿ ನಡೀತು. ಜೊತೆಗೆ ಮೊನ್ನೆ ತಡರಾತ್ರಿ ಇವರು ಪ್ರಯಾಣಿಸುತ್ತಿದ್ದಂತಹ ಒಂದು ವಾಹನದ ಮೇಲೆ ಒಂದು ದಾಳಿ ಕೂಡ ಆಗುತ್ತೆ. ಹಾಗಾಗಿ ಅರ್ನಬ್ ಗೋಸ್ವಾಮಿ ಬಹಳ ಪ್ರಖ್ಯಾತರಾಗಿದ್ದಾರೆ. ಇವರ ಸರ್ನೇಮ್ ಕೂಡ ನೀವು ಗಮನಿಸಬಹುದು, ಗೋಸ್ವಾಮಿ ಅಂತ ಇದೆ. ಸೊ ಗೋಸ್ವಾಮಿ ಅಂದ ತಕ್ಷಣ ಇವರು ಅಸ್ಸಾಂನವರು. ಹಾಗಾಗಿ ಇಂತಹ ಒಂದು ಸರ್ನೇಮ್ ನೋಡ್ಬಿಟ್ಟೆ ನೀವು ಕಂಡುಹಿಡಿಬಹುದು ಇವರು ಆಲ್ಮೋಸ್ಟ್ ಪಶ್ಚಿಮ ಬಂಗಾಳ ಅಥವಾ ಅಸ್ಸಾಂ ಈ ಭಾಗದವರು ಅಂತೇಳಿ. ಸೊ ಪ್ರಸಕ್ತವಾಗಿ ಸಮೀರ್ ಗೋಸ್ವಾಮಿ ಅವರು ಒಬ್ಬ ಪತ್ರಿಕೋದ್ಯಮಿ. ಇವರು ಬಂಗಾಳಿ ಭಾಷೆಯ ಅಖಬಾರ್ ಪತ್ರಿಕೆಗೆ ಸಂಬಂಧಿಸಿದವರಾಗಿದ್ದಾರೆ. ಮುಂದಿನ ಸುದ್ದಿ ನೋಡ್ತಾ ಇದ್ದೀರಾ. ಯಾವ ರಾಜ್ಯ ಸರ್ಕಾರವು ಅಧಿಕೃತವಾಗಿ ಕೊರೋನಾ ಮುಕ್ತ ರಾಜ್ಯವಾಗಿ ಘೋಷಿಸಲ್ಪಟ್ಟಿದೆ? ಬಹಳ ಸುಲಭವಾದಂತಹ ಉತ್ತರ ಇದಕ್ಕೆ. ಇಡೀ ದೇಶದಲ್ಲಿ ಪ್ರಥಮವಾಗಿ ಗೋವಾ ಕೊರೋನಾ ಮುಕ್ತ ರಾಜ್ಯ ಅಂತ ಘೋಷಣೆ ಮಾಡ್ಕೊಳ್ತು. ಜೊತೆಗೆ ಕೆಳಗಡೆ ನೋಡ್ತಾ ಇದ್ದೀರಾ ಮಣಿಪುರವನ್ನ ಸಹ ನಾವು ಕೊರೋನಾ ಮುಕ್ತ ರಾಜ್ಯ ಅಂತ ಘೋಷಣೆ ಮಾಡಿದ್ದೇವೆ. ಬಿಕಾಸ್ ಇತ್ತೀಚೆಗಷ್ಟೇ 7 ಜನ ಏನು ಕೊರೋನಾ ಪಾಸಿಟಿವ್ ಇದ್ದಂತಹ ರೋಗಿಗಳು
ಗೋವಾದಲ್ಲಿ ಅವರು ಸಂಪೂರ್ಣವಾಗಿ ಗುಣಮುಖ ಹೊಂದಿದ್ರು. ಅದಾದ ಮೇಲೆ ಆ ಗೋವಾ ರಾಜ್ಯವನ್ನ ಕಂಪ್ಲೀಟ್ ಗ್ರೀನ್ ಝೋನ್ ಅಥವಾ ಕೊರೋನಾ ಮುಕ್ತ ರಾಜ್ಯ ಅಂತ ಘೋಷಣೆ ಮಾಡಲಾಯಿತು. ಬಹಳ ಒಂದು ಪ್ರಶಂಸನೀಯ ಸಾಧನೆಯನ್ನ ಗೋವಾ ಸರ್ಕಾರ ಮಾಡಿದೆ. ಕೆಳಗಡೆ ನೋಡ್ತಾ ಇದ್ದೀರಾ ಗೋವಾದ ರಾಜಧಾನಿ ಪಣಜಿ, ಅಲ್ಲಿನ ಮುಖ್ಯಮಂತ್ರಿ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದಂತಹ ಪ್ರಮೋದ್ ಸಾವಂತ್ ಅವರಿದ್ದಾರೆ. ಹಾಗೂ ಅಲ್ಲಿನ ರಾಜ್ಯಪಾಲ ಕೂಡ ಬಹಳ ಇಂಪಾರ್ಟೆಂಟ್, ಸತ್ಯಪಾಲ್ ಮಲಿಕ್. ಇದನ್ನು ಕೂಡ ಪ್ರಶ್ನೆ ಕೇಳ್ತಾ ಹೋಗ್ಬೋದು. ಸತ್ಯಪಾಲ್ ಮಲಿಕ್ ಅವರು ಇದಕ್ಕಿಂತ ಮುಂಚೆ ಜಮ್ಮು ಕಾಶ್ಮೀರ ರಾಜ್ಯ ಏನಿತ್ತು, ಏನು ಇತ್ತೀಚೆಗಷ್ಟೇ ಅದನ್ನ ವಿಭಜನೆಗೊಳಿಸ್ಬಿಟ್ಟು ಅದನ್ನ ಯೂನಿಯನ್ ಟೆರಿಟರಿ ಮಾಡಿದ್ರು, ಕೇಂದ್ರಾಡಳಿತ ಪ್ರದೇಶ ಮಾಡಿದ್ರು. ಆ ಒಂದು ರಾಜ್ಯದ ಮಾಜಿ ರಾಜ್ಯಪಾಲರು ಕೂಡ ಆಗಿದ್ರು. ಪ್ರಸಕ್ತವಾಗಿ ಅವರು ಗೋವಾ ರಾಜ್ಯದ ರಾಜ್ಯಪಾಲರಾಗಿದ್ದಾರೆ. ಅಂಡ್ ಕೆಳಗಡೆ ನೋಡ್ತಾ ಇದ್ದೀರಾ ಗೋವಾ ಲಿಬರೇಷನ್ ಡೇ ಅನ್ನ ಪ್ರತಿ ವರ್ಷ ಡಿಸೆಂಬರ್ 19ನೇ ತಾರೀಕು ಆಯೋಜನೆ ಮಾಡಲಾಗುತ್ತೆ. ಅದು ಕೂಡ ನಮಗೆ ಇಂಪಾರ್ಟೆಂಟ್. ಅಂಡ್ ಮುಂದಿನ ಪ್ರಶ್ನೆ ನೋಡೋದಾದ್ರೆ ಕೋವಿಡ್ ಇಂಡಿಯಾ ಸೇವಾ ಪೋರ್ಟಲ್ ಅನ್ನ ಯಾರು ಆರಂಭಿಸಿದ್ರು ಅಂತ ಪ್ರಶ್ನೆ ಹೇಳಿದ್ದೆ. ಇದಕ್ಕೆ ಕೂಡ ನಾನು ಹಿಂದೆ ಕ್ಲಾಸ್ ಅಲ್ಲಿ ಒಂದು ಡೀಟೇಲ್ಸ್ ಅನ್ನ ಹೇಳಿದ್ದೀನಿ. ನಮ್ಮ ಆರೋಗ್ಯ ಸಚಿವಾಲಯ ಅಂದ್ರೆ ಕೇಂದ್ರ ಸರ್ಕಾರದ ಹೆಲ್ತ್ ಮಿನಿಸ್ಟ್ರಿ ಏನಿದೆ, ಅವರು ಇದನ್ನ ಈ ಹಿಂದಿನ ಪ್ರಶ್ನೆಯನ್ನು ನಾವು ನೋಡ್ತಾ ಇದ್ವಿ, ಕೋವಿಡ್ ಇಂಡಿಯಾ ಸೇವಾ ಪೋರ್ಟಲ್ ಅದನ್ನ ಜಾರಿಗೆ ತಂದಿದ್ದಾರೆ. ಇದು ತಂದಿರುವಂತಹ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಕೊರೋನಾಗೆ ಸಂಬಂಧಪಟ್ಟಂತ ನಮ್ಮ ಸಾರ್ವಜನಿಕರಿಗೆ ಸಾಕಷ್ಟು ಒಂದು ಡೌಟ್ಗಳಿರುತ್ತೆ, ಪ್ರಶ್ನೆಗಳಿರುತ್ತೆ. ಅದನ್ನ ಕ್ಲಾರಿಫೈ ಮಾಡಕ್ಕೆ ಟ್ವಿಟರ್ ಅಂತ ಒಂದು ಸಾಮಾಜಿಕ ಜಾಲತಾಣ ಇದೆ, ಅಲ್ಲಿ ತಂದಿರತಕ್ಕಂತ ಒಂದು ಯೋಜನೆ. ಸೊ ನಿಮಗೇನಾದ್ರೂ ಪ್ರಶ್ನೆಗಳಿದ್ದಲ್ಲಿ @ಕೋವಿಡ್ ಇಂಡಿಯಾ ಸೇವಾ ಪೋರ್ಟಲ್ @ಕೋವಿಡ್ ಇಂಡಿಯಾ ಸೇವಾ ಅಂತಕ್ಕಂತಹ ಒಂದು ಟ್ಯಾಗ್ ಅನ್ನ ಯೂಸ್ ಮಾಡಿ ನೀವು ಪ್ರಶ್ನೆ ಕೇಳಿದ್ರೆ ನಿಮಗೆ ತಕ್ಷಣಕ್ಕೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಹೋಗುತ್ತೆ. ಇದು ನಮ್ಮ ಕೇಂದ್ರದ ಆರೋಗ್ಯ ಸಚಿವಾಲಯ ಅಥವಾ ಹೆಲ್ತ್ ಮಿನಿಸ್ಟ್ರಿಯ ಒಂದು ಯೋಜನೆ ಆಗಿದೆ. ಇದನ್ನ ನಮ್ಮ ಕೇಂದ್ರ ಆರೋಗ್ಯ ಸಚಿವರಾಗಿರ್ತಕ್ಕಂತಹ ಡಾಕ್ಟರ್ ಹರ್ಷವರ್ಧನ್ ಅವರು ಇದರ ಉದ್ಘಾಟನೆಯನ್ನ ಕೂಡ ಮಾಡಿದ್ರು. ಅದು ಕೂಡ ನೆನಪಿಟ್ಕೋಬೇಕಾಗುತ್ತೆ. ಮುಂದಿನ ಸುದ್ದಿ ನೋಡ್ತಾ ಇದ್ದೀರಾ, ಫಿಫಾದ ವಿ ವಿಲ್ ವಿನ್ ಅಭಿಯಾನಕ್ಕೆ ಭಾರತೀಯ ಯಾರು ಕೈ ಜೋಡಿಸಿದ್ದಾರೆ? ಭಾರತದ ಒಬ್ಬ ಪ್ರಖ್ಯಾತ ಫುಟ್ಬಾಲ್ ಪಟುವನ್ನ ಫಿಫಾ ಇತ್ತೀಚೆಗಷ್ಟೇ ಆಯ್ದುಕೊಂಡಿತ್ತು. ಈ ವಿ ವಿಲ್ ವಿನ್ ಅಂತಕ್ಕಂಥ ಒಂದು ಅಭಿಯಾನ, ಒಂದು ಅಂತಾರಾಷ್ಟ್ರೀಯ ಅಭಿಯಾನ, ಅಂತಾರಾಷ್ಟ್ರೀಯ ದಂತಕತೆ ಫುಟ್ಬಾಲ್ ಆಟಗಾರರನ್ನ ಅದರಲ್ಲಿ ಕರ್ಕೊಳ್ಳಲಾಗಿತ್ತು. ಅದರಲ್ಲಿ ಭಾರತೀಯರಾಗಿರ್ತಕ್ಕಂತಹ ಬೈಚುಂಗ್ ಬುಟಿಯಾ ಅವರು ಕೂಡ ಇದ್ದಾರೆ. ನೋಡಿ, ಇಲ್ಲಿ ಬಹಳ ಜನ ಕನ್ಫ್ಯೂಸ್ ಮಾಡ್ಕೊಳ್ತೀರಾ. ಬಿಕಾಸ್ ಪ್ರಸಕ್ತವಾಗಿ ಭಾರತೀಯ ಫುಟ್ಬಾಲ್ ತಂಡದ ನಾಯಕ ಮತ್ತು ಅತ್ಯಂತ ಪ್ರಖ್ಯಾತ ವ್ಯಕ್ತಿ ಯಾರಪ್ಪ ಅಂತ ಹೇಳಿದ್ರೆ ಸುನಿಲ್ ಚಟ್ರಿ. ಬಟ್ ಬೈಚುಂಗ್ ಬುಟಿಯಾ ಅವರು, ನಾನು ಮತ್ತೆ ಹೇಳ್ತಾ ಇದ್ದೆ, 2012ನೇ ಇಸ್ವಿಯಲ್ಲಿ ಇವರು ರಿಟೈರ್ ಆದ್ರು. ಇವಾಗಲೂ ಕೂಡ ಇವ್ರನ್ನ ಭಾರತದ ದಂತಕತೆ ಅಂತಾನೆ ಕರೆಯಲಾಗುತ್ತೆ. ಸೊ ಪ್ರಸಕ್ತವಾಗಿ ಸುನಿಲ್ ಚಟ್ರಿ ಅವರು ನಾಯಕ ಆಗಿದ್ರು ಕೂಡ ಈ ಒಂದು ಅಭಿಯಾನಕ್ಕೆ ಕೈ ಜೋಡಿಸಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಬೈಚುಂಗ್ ಬುಟಿಯಾ. ಇವರು ಸಿಕ್ಕಿಂ ರಾಜ್ಯಕ್ಕೆ ಸೇರಿದವರಾಗಿದ್ದಾರೆ. ದಯವಿಟ್ಟು ನೋಟ್ ಮಾಡ್ಕೋಬೇಕು, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆಗ್ಲೇ ಏನು PV ಸಿಂಧು ಅವರು ರಾಯಭಾರಿ ಆದ್ರು, ಅದೇ ರೀತಿ ಫಿಫಾದ ಒಂದು ವಿ ವಿಲ್ ವಿನ್ ಅಭಿಯಾನಕ್ಕೆ ಕೈ ಜೋಡಿಸುವ ವ್ಯಕ್ತಿ ಬೈಚುಂಗ್ ಬುಟಿಯಾ. ಇವೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಮುಂದಿನ ಸುದ್ದಿ ನೋಡ್ತಾ ಇದ್ದೀರಾ, ಇತ್ತೀಚೆಗೆ ಯಾವ ದೇಶ ಔಷಧಿ ಉಪಯೋಗಕ್ಕಾಗಿ ಗಾಂಜಾವನ್ನ ಬೆಳೆಯಲು ಅಧಿಕೃತಗೊಳಿಸಿದೆ? ನೋಡಿ, ಗಾಂಜಾ ಅಂತಕ್ಕಂಥದ್ದು ಒಂದು ಮಾದಕ ವಸ್ತು ಅಂತ ನಾವು ಟ್ರೀಟ್ ಮಾಡ್ತೀವಿ, ಒಂದು ಡ್ರಗ್ ಅಂತ ಕರಿತೀವಿ. ಹಾಗಾಗಿ ಅದನ್ನ ಭಾರತದಲ್ಲಾಗ್ಲಿ ಬೇರೆ ಕೆಲವೊಂದು ದೇಶಗಳಲ್ಲಾಗ್ಲಿ ಬೆಳೆಯುವುದಕ್ಕೆ ಅದಕ್ಕೆ ಪರ್ಮಿಷನ್ ಇಲ್ಲ. ಬಟ್ ಆದ್ರೂ ಕೂಡ ಲೆಬನಾನ್ ದೇಶದಲ್ಲಿ ಈ ಔಷಧೀಯ ಉಪಯೋಗಕ್ಕಾಗಿ ಗಾಂಜಾ ಬೆಳಿಬಹುದು ಅಂತ ಅಲ್ಲಿನ ಸರ್ಕಾರ ಆದೇಶ ಹೊರಡಿಸಿದೆ. ಇದೊಂದು ಅರಬ್ ರಾಷ್ಟ್ರ. ಇದುವರೆಗೂ ಕೂಡ ಯಾವುದೇ ಅರಬ್ ರಾಷ್ಟ್ರದಲ್ಲಿ ಈ ಒಂದು ಮಾದಕ ವಸ್ತುಗಳನ್ನ ಬೆಳೆಯುವುದಕ್ಕೆ ಅಧಿಕೃತವಾದಂತಹ ಅನುಮತಿ ಇರಲಿಲ್ಲ. ಬಟ್ ಲೆಬನಾನ್ ಪ್ರಥಮ ಅರಬ್ ರಾಷ್ಟ್ರ ಆಗಿ ಹೊರಹೊಮ್ಮಿದೆ ಇಂತಹ ಒಂದು ಅನುಮತಿ ಕೊಟ್ಟಿರೋದಕ್ಕೆ. ಸೊ ಲೆಬನಾನ್ ಅಂದ್ರೆ ಅದರ ಕ್ಯಾಪಿಟಲ್ ಸಿಟಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬೀರತ್ ಅಂತಕ್ಕಂಥದ್ದು ಲೆಬನಾನ್ ದೇಶದ ರಾಜಧಾನಿ. ಇದು ಒಂದು ಅರಬ್ ಕಂಟ್ರಿ. ಸೊ ಈ ಒಂದು ಅಧಿಕೃತಗೊಳಿಸಿದಂತಹ ಗಾಂಜಾ ಬೆಳೆಯನ್ನ ಅಧಿಕೃತಗೊಳಿಸಿದಂತಹ ಮೊದಲ ದೇಶ ಯಾವ್ದಪ್ಪ ಅಂತ ಹೇಳಿದ್ರೆ, ಮೊದಲ ಅರಬ್ ದೇಶ ಯಾವ್ದಪ್ಪ ಅಂತ ಹೇಳಿದ್ರೆ ಲೆಬನಾನ್. ಬಟ್ ಇದು ಕೇವಲ ಔಷಧೀಯ ಉಪಯೋಗಕ್ಕಾಗಿ ಮಾತ್ರ, ಇದನ್ನ ದುರುಪಯೋಗ ಪಡಿಸ್ಕೋಬಾರದು. ಇದೇ ರೀತಿ ಇವತ್ತಿನ ಕೊನೆಯ ಪ್ರಶ್ನೆ ನೋಡ್ತಾ ಇದ್ದೀರಾ, ಇತ್ತೀಚೆಗೆ ಯಾವ ದೇಶ ಅವರ ಪ್ರಸಿದ್ಧ ಬುಲ್ ರನ್ನಿಂಗ್ ಫೆಸ್ಟಿವಲ್, ಅದು ಬುಲ್ ರನ್ನಿಂಗ್ ಅಂತ ಆಗ್ಬೇಕಾಗುತ್ತೆ, ಬುಲ್ ರನ್ನಿಂಗ್ ಫೆಸ್ಟಿವಲ್ ಅನ್ನ ರದ್ದುಗೊಳಿಸಿತು ಅಂತೇಳಿ. ನೋಡಿ, ಪ್ರಪಂಚಾದ್ಯಂತ ಈ ಗೂಳಿ ಕ್ರೀಡೆ ಏನಿದೆ, ಬುಲ್ ಫೈಟಿಂಗ್ ಗೆ ಏನು ಫೇಮಸ್ ಆಗಿರ್ತಕ್ಕಂಥ ದೇಶ ಯಾವ್ದಪ್ಪ ಅಂತ ಹೇಳಿದ್ರೆ ನಮಗೆ ಗೊತ್ತಿರೋ ಪ್ರಕಾರ ಸ್ಪೇನ್ ದೇಶ. ಸೊ ಸ್ಪೇನ್ ದೇಶ ಇತ್ತೀಚೆಗಷ್ಟೇ ತನ್ನ ದೇಶದ ಪ್ರಸಿದ್ಧ ಬುಲ್ ರನ್ನಿಂಗ್ ಫೆಸ್ಟಿವಲ್ ಅಥವಾ ಗೂಳಿ ಕಾಳಗ ಅಥವಾ ಗೂಳಿ ಹಬ್ಬ ಏನಿದೆ ಅದನ್ನ ಅವರು ರದ್ದುಗೊಳಿಸಿದ್ದಾರೆ. ಸೊ ಬಹಳಷ್ಟು ಇಂತಹ ಜಾಗತಿಕ ಕೆಲವೊಂದಷ್ಟು ಕ್ರೀಡೆಗಳನ್ನ ಅಥವಾ ಬೇರೆ ಬೇರೆ ಫಂಕ್ಷನ್ ಗಳನ್ನ ರದ್ದುಗೊಳಿಸ್ತಾ ಇದ್ದಾರೆ. ಆ ಸಾಲಿಗೆ ಬುಲ್ ರನ್ನಿಂಗ್ ಫೆಸ್ಟಿವಲ್ ಕೂಡ ಸೇರಿದೆ. ಇದನ್ನ ಯಾವಾಗಲೂ ಕೂಡ ಸ್ಪೇನ್ ನಲ್ಲಿ ಇದರ ಒಂದು ಆಯೋಜನೆ ಮಾಡಲಾಗುತ್ತೆ. ಇವತ್ತಿಗೂ ಕೂಡ ಸ್ಪೇನ್ ನ ಒಬ್ಬ ಪ್ರಖ್ಯಾತ ಟೆನ್ನಿಸ್ ಆಟಗಾರ ಆಗಿರ್ತಕ್ಕಂತಹ ರಫೇಲ್ ನಡಾಲ್ ಅವರನ್ನ ಸ್ಪೇನ್ ನ ಗೂಳಿ ಅಂತಾನೆ ಕರೆಯಲಾಗುತ್ತೆ. ಯಾಕಪ್ಪ ಅಂದ್ರೆ ಸ್ಪೇನ್ ದೇಶದಲ್ಲಿ ಈ ಗೂಳಿ ಕಾಳಗ ಅಥವಾ ಬುಲ್ ರನ್ನಿಂಗ್ ಫೆಸ್ಟಿವಲ್, ಬುಲ್ ಫೈಟಿಂಗ್ ಬಹಳ ಫೇಮಸ್ ಆಗಿರುತ್ತೆ. ಅಂಡ್ ಸ್ಪೇನ್ ದೇಶದ ರಾಜಧಾನಿ ಹೇಳ್ಬೋದಾ ನೀವೆಲ್ಲರೂ ಕೂಡ? ಖಂಡಿತವಾಗಿ ನೀವು ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂತೀನಿ. ಇದರ ರಾಜಧಾನಿ ಮ್ಯಾಡ್ರಿಡ್ ಅಂತ ಬರುತ್ತೆ. ಅದೇ ರೀತಿ ಅಲ್ಲಿನ ಕರೆನ್ಸಿ ಯೂರೋ ಅಂಡ್ ಪ್ರಸಕ್ತ ಅಲ್ಲಿನ ಪ್ರಧಾನಮಂತ್ರಿ ಪೆಡ್ರೋ ಸಾಂಚೆಜ್ ಅವರು. ಸೊ ಇಷ್ಟು ಡೀಟೇಲ್ಸ್ ಅನ್ನ ನೋಟ್ ಮಾಡ್ಕೊಳ್ಳೇಬೇಕಾಗುತ್ತೆ, ಎಕ್ಸಾಮ್ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್.
ಅಂಡ್ ಇದರೊಂದಿಗೆ ಇವತ್ತಿನ ನಮ್ಮ ಕರೆಂಟ್ ಅಫೇರ್ಸ್ ಮುಕ್ತಾಯ ಆಗುತ್ತೆ. ಈ ಒಂದು ನಾನೇನು ಡಿಸ್ಕಸ್ ಮಾಡಿದ್ದೀನಿ ಪೇಪರ್ ಕಟ್ಟಿಂಗ್ ಜೊತೆಗೆ ಒಂದು MCQ ಕ್ವಶನ್ಗಳು, ಇವುಗಳ PDF ಲಿಂಕ್ ಬೇಕಾದಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ, ನಮ್ಮ ವಾಟ್ಸ್ಆಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ, ಜೊತೆಗೆ ನಮ್ಮ ವೆಬ್ಸೈಟ್ಗೆ ಭೇಟಿ ಕೊಡಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ನಮ್ಮ ವೆಬ್ಸೈಟ್ಗೆ ಲಿಂಕ್ ಅನ್ನು ಕೂಡ ಕೊಡಲಾಗಿರುತ್ತೆ. ಅದನ್ನು ಫಾಲೋ ಮಾಡೋದಲ್ಲಿ ನಿಮಗೆ ಇದರ ಒಂದು PDF ಒಂದು ಪ್ರತಿ ಕೂಡ ನಿಮಗೆ ಸಿಗುತ್ತೆ. ಅದರಿಂದ ನೀವು ರೆಫರೆನ್ಸ್ ಆಗಿ ಇಟ್ಕೋಬಹುದು. ಅಂಡ್ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. And thanks for watching the video. See you on the flip side. Jai Hind.